1974ರ ಜೂನ್ 22ರಂದು ತಮಿಳು ಚಿತ್ರರಂಗದ ಪ್ರಸಿದ್ಧ ನಿರ್ದೇಶಕ ಎಸ್.ಎ. ಚಂದ್ರಶೇಖರ್ ಮತ್ತು ಅವರ ಪತ್ನಿ ಖ್ಯಾತ ಗಾಯಕಿ ಶೋಭಾ ಚಂದ್ರಶೇಖರ್ ದಂಪತಿಗೆ ಗಂಡು ಮಗು ಜನಿಸಿತು. ಕುಟುಂಬದವರು ಪ್ರೀತಿಯಿಂದ ಆ ಮಗುವಿಗೆ ಜೋಸೆಫ್ ವಿಜಯ್ ಚಂದ್ರಶೇಖರ್ ಎಂದು ಹೆಸರಿಟ್ಟರು. ಮುಂದೆ ಇದೇ ಮಗು ಇಡೀ ಜಗತ್ತಿಗೆ ಬರೀ ವಿಜಯ್ ಎಂಬ ಹೆಸರಿನಿಂದಲೇ ಚಿರಪರಿಚಿತವಾಯಿತು. ಆದರೆ ಆ ಸಣ್ಣ ಮಗುವಿನ ಜೀವನ ಆರಂಭದಲ್ಲಿ ಅಷ್ಟೊಂದು ಸುಲಭವಾಗಿರಲಿಲ್ಲ, ಮುಂದೆ ಬೆಳ್ಳಿತೆರೆಯ ಮೇಲೆ ಕಾಣಿಸಿದಷ್ಟು ಸರಳವಾಗಿರಲಿಲ್ಲ. ವಿಜಯ್ ಅವರಿಗೆ ಸುಮಾರು 10 ವರ್ಷ ವಯಸ್ಸಿದ್ದಾಗ ಅವರ ಜೀವನದಲ್ಲಿ ಇಡೀ ಕುಟುಂಬವನ್ನೇ ಒಳಗಿನಿಂದ ಕುಗ್ಗಿಸಿಬಿಡುವಂತಹ ದೊಡ್ಡ ನೋವೊಂದು ಎದುರಾಯಿತು. ಅವರಿಗಿಂತ 2 ವರ್ಷ ಕಿರಿಯ ತಂಗಿ ವಿದ್ಯಾ ಬ್ಲಡ್ ಕ್ಯಾನ್ಸರ್ನಂತಹ ಭೀಕರ ಕಾಯಿಲೆಯಿಂದ ಬಳಲುತ್ತಿದ್ದಳು. ಮನೆಯಲ್ಲಿ ಪ್ರತಿದಿನ ಪ್ರಾರ್ಥನೆಗಳು ನಡೆಯುತ್ತಿದ್ದವು, ಚಿಕಿತ್ಸೆಯೂ ಸಾಗುತ್ತಿತ್ತು. ಆದರೆ ಅಂತಿಮವಾಗಿ ವಿದ್ಯಾ ಈ ಲೋಕವನ್ನು ತೊರೆದು ಹೊರಟು ಹೋದಳು. ಆ ಕಹಿ ಘಟನೆ ವಿಜಯ್ ಅವರ ತಂದೆ ತಾಯಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಟ್ಟಿತು. ಅದರಲ್ಲೂ ಮುಖ್ಯವಾಗಿ ತಂದೆ ಎಸ್.ಎ. ಚಂದ್ರಶೇಖರ್, ನನ್ನ ಮಗ ಡಾಕ್ಟರ್ ಆಗಬೇಕು, ಇದರಿಂದ ಬೇರೆ ಯಾವ ಕುಟುಂಬಕ್ಕೂ ಇಂತಹ ನೋವು ಬಾರದಿರಲಿ ಎಂದು ಮನಸ್ಸಿನಲ್ಲೇ ನಿರ್ಧರಿಸಿದರು. ಆದರೆ ವಿಜಯ್ ಅವರ ಕನಸೇ ಬೇರೆಯಾಗಿತ್ತು. ಅವರ ಜೀವ ಸಿನಿಮಾದಲ್ಲಿತ್ತು. ಕ್ಯಾಮೆರಾ ಜಗತ್ತು ಅವರನ್ನು ತನ್ನತ್ತ ಸೆಳೆಯುತ್ತಿತ್ತು. ಅವರು ಡಾಕ್ಟರ್ ಆಗುವುದಕ್ಕಿಂತ ಹೆಚ್ಚಾಗಿ ನಟನಾಗಲು ಬಯಸಿದ್ದರು. ಒಂದು ದಿನ ವಿಜಯ್ ಬೆಳಿಗ್ಗೆ ಸುಮಾರು 10 ಗಂಟೆಗೆ ಮನೆಯಿಂದ ಹೊರಟವರು ಗಂಟೆಗಳೇ ಕಳೆದರೂ ಹಿಂತಿರುಗಿ ಬರಲೇ ಇಲ್ಲ. ಸಂಜೆಯಾಗುತ್ತಿದ್ದಂತೆ ಮನೆಯವರ ಆತಂಕ ಹೆಚ್ಚಾಯಿತು. ತಂದೆಯ ತಾಯಿ ಎಲ್ಲ ಕಡೆ ಹುಡುಕಾಡಿದರು, ಸಂಬಂಧಿಕರಿಗೆ ಫೋನ್ ಮಾಡಿದರು, ಗೆಳೆಯರನ್ನು ವಿಚಾರಿಸಿದರು. ಆದರೆ ವಿಜಯ್ ಎಲ್ಲೂ ಸಿಗಲಿಲ್ಲ. ಕೊನೆಗೆ ಸುದೀರ್ಘ ಹುಡುಕಾಟದ ನಂತರ ಅವರು ಉದಯಂ ಥಿಯೇಟರ್ ನಲ್ಲಿ ಸಿಕ್ಕರು. ಅಲ್ಲಿ ವಿಜಯ್ ಏಕಾಗ್ರತೆಯಿಂದ ಸಿನಿಮಾ ನೋಡುತ್ತಿದ್ದರು. ಆ ಕ್ಷಣದಲ್ಲಿ ಅವರ ತಂದೆಗೆ ಈ ಹುಡುಗ ಸಿನಿಮಾದಿಂದ ದೂರವಿರಲು ಸಾಧ್ಯವಿಲ್ಲ ಎಂಬುದು ಅರ್ಥವಾಯಿತು. ಅವರು ಮನಸ್ಸಿನಲ್ಲೇ ಸೋಲೊಪ್ಪಿಕೊಂಡು, ಇವನು ನಿಜವಾಗಿಯೂ ಏನಾಗಲು ಬಯಸುತ್ತಾನೋ ಅದನ್ನೇ ಆಗಲಿ ಎಂದು ಆಯಿಸಿದರು. ಇದರ ನಂತರ ವಿಜಯ್ ಅವರ ಸಿನಿಮಾ ಪಯಣ ಮೆಲ್ಲನೆ ಆರಂಭವಾಯಿತು. 1984ರಲ್ಲಿ ಬಂದ ವೆಟ್ರಿ ಚಿತ್ರದಲ್ಲಿ ಅವರಿಗೆ ಬಾಲನಟನಾಗಿ ನಟಿಸುವ ಅವಕಾಶ ಸಿಕ್ಕಿತು. ವಿಶೇಷವೆಂದರೆ ಈ ಸಿನಿಮಾವನ್ನು ಸ್ವತಃ ಅವರ ತಂದೆಯೇ ನಿರ್ದೇಶಿಸುತ್ತಿದ್ದರು. ಕ್ಯಾಮೆರಾ ಮುಂದೆ ವಿಜಯ್ ಅವರ ಆತ್ಮವಿಶ್ವಾಸ ಬೆಳೆಯತೊಡಗಿತು. ಬಾಲ್ಯದಿಂದಲೇ ಸಿನಿಮಾ ಸೆಟ್ಗಳ ವಾತಾವರಣವನ್ನು ಹತ್ತಿರದಿಂದ ನೋಡಿದ್ದರಿಂದ ಅಭಿನಯದ ಪ್ರಪಂಚ ಅವರಿಗೆ ಹೊಸದೆನಿಸಲಿಲ್ಲ. ವಿಜಯ್ ಅವರಿಗೆ 18 ವರ್ಷವಾದಾಗ ನಾಳೈ ತೀರ್ಪು ಚಿತ್ರದ ಮೂಲಕ ಮೊದಲ ಬಾರಿಗೆ ನಾಯಕ ನಟನಾಗಿ ಹೀರೋ ಕೆಲಸ ಮಾಡುವ ಅವಕಾಶ ಸಿಕ್ಕಿತು. ಈ ಸಿನಿಮಾವನ್ನು ಅವರ ತಂದೆಯೇ ನಿರ್ದೇಶಿಸಿದ್ದು 1992ರಲ್ಲಿ ತೆರೆಕಂಡಿತು. ಈ ಸಿನಿಮಾ ವಿಜಯ್ ಅವರ ಭವಿಷ್ಯಕ್ಕೆ ದೊಡ್ಡ ಬಾಗಿಲು ತೆರೆಯುತ್ತದೆ ಎಂದು ಕುಟುಂಬದವರು ನಿರೀಕ್ಷಿಸಿದ್ದರು. ಆದರೆ ಫಲಿತಾಂಶ ಮಾತ್ರ ಸಂಪೂರ್ಣ ಉಲ್ಟಾ ಆಯಿತು. ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕ್ರೂರವಾಗಿ ಸೋತಿತು. ಬರೀ ಸಿನಿಮಾ ಅಷ್ಟೇ ಫ್ಲಾಪ್ ಆಗಲಿಲ್ಲ, ವಿಜಯ್ ಅವರನ್ನು ಮಾಧ್ಯಮಗಳು ಕೂಡ ಸಿಕ್ಕಾಪಟ್ಟೆ ಹಾಸ್ಯ ಮಾಡಿದವು. ಹಲವು ವಿಮರ್ಶಕರು ಅವರ ನಟನೆ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಅತ್ಯಂತ ಕಟುವಾದ ಮಾತುಗಳನ್ನು ಆಡಿದರು. ಆ ಕಾಲದ ಪ್ರಸಿದ್ಧ ತಮಿಳು ನಿಯತಕಾಲಿಕೆ ಕುಮುದಂ ಅಂತೂ ಜನರು ಇಂತಹ ಮುಖವನ್ನು ನೋಡಲು ಥಿಯೇಟರ್ನಲ್ಲಿ ಹಣ ಖರ್ಚು ಮಾಡುತ್ತಾರೆಯೇ ಎಂದೇ ಬರೆದು ಬಿಟ್ಟಿತು. ಈ ಮಾತುಗಳು ವಿಜಯ್ ಅವರ ಹೃದಯಕ್ಕೆ ಬಾಣದಂತೆ ನಾಟಿದವು. ಹೊರಗಿನಿಂದ ಶಾಂತವಾಗಿ ಕಾಣುತ್ತಿದ್ದ ವಿಜಯ್ ಒಳಗೊಳಗೆ ಮುರಿದು ಬಿದ್ದರು. ಅವರ ಆಪ್ತ ಗೆಳೆಯ ಮತ್ತು ಕಿರುತೆರೆ ನಟ ಸಂಜೀವ್ ವೆಂಕಟ್ ಅವರು ನಂತರದ ದಿನಗಳಲ್ಲಿ ಹೇಳಿಕೊಂಡಂತೆ ಆ ನಕಾರಾತ್ಮಕ ವಿಮರ್ಶೆಗಳು ವಿಜಯ್ ಅವರ ಮೇಲೆ ಎಷ್ಟು ತೀವ್ರವಾದ ಪರಿಣಾಮ ಬೀರಿದ್ದವೆಂದರೆ ಒಂದು ರಾತ್ರಿ ಅವರು ಒಬ್ಬರೇ ಕುಳಿತು ಕಣ್ಣೀರಿಡುತ್ತಾ ಅತ್ತಿದ್ದರು. ಆ ಸಮಯದಲ್ಲಿ ಇದೇ ಹುಡುಗ ಮುಂದೊಂದು ದಿನ ತಮಿಳು ಚಿತ್ರರಂಗದ ಅತಿದೊಡ್ಡ ಸೂಪರ್ ಸ್ಟಾರ್ ಆಗುತ್ತಾನೆ ಎಂದು ಬಹುಶಃ ಯಾರೂ ಊಹಿಸಿರಲಿಲ್ಲ. ಆದರೆ ವಿಜಯ್ ಸೋಲೊಪ್ಪಿಕೊಳ್ಳಲಿಲ್ಲ. ತಮ್ಮನ್ನು ತಾವು ಕಂಟ್ರೋಲ್ ಮಾಡಿಕೊಂಡು ನಿರಂತರವಾಗಿ ಶ್ರಮಿಸುತ್ತಾ ಮುನ್ನಡೆದರು. ತದನಂತರ ಅವರು ಹಲವಾರು ಕಡಿಮೆ ಬಜೆಟ್ನ ಶೃಂಗಾರಮಯ ರೊಮ್ಯಾಂಟಿಕ್ ಸಿನಿಮಾಗಳಲ್ಲಿ ನಟಿಸಿದರು. ಆ ಸಿನಿಮಾಗಳೇನು ದೊಡ್ಡ ಮಟ್ಟದ ಕಮಾಲ್ ಮಾಡಲಿಲ್ಲವಾದರೂ ಜನಮನ ಅವರತ್ತ ನಿಧಾನವಾಗಿ ತಿರುಗತೊಡಗಿತು. ವಿಜಯ್ ಪ್ರತಿಯೊಂದು ಸಿನಿಮಾದ ಮೂಲಕವೂ ತಮ್ಮನ್ನು ತಾವು ತಿದ್ದಿಕೊಂಡು ಉತ್ತಮಗೊಳಿಸಲು ಪ್ರಯತ್ನಿಸುತ್ತಿದ್ದರು. ಈ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ನೆಲೆನಿಲ್ಲಲು ಬರೀ ಕನಸು ಕಂಡರೆ ಸಾಲದು, ದಿನವೂ ತಮ್ಮನ್ನು ತಾವು ಸಾಬೀತುಪಡಿಸಿಕೊಳ್ಳಬೇಕಾಗುತ್ತದೆ ಎಂಬ ಸತ್ಯ ಅವರಿಗೆ ಅರ್ಥವಾಗಿತ್ತು. ನಂತರ ಬಂದಿದ್ದು 1996ರ ವರ್ಷ. ಇದೇ ವರ್ಷ ತೆರೆಕಂಡ ಲವ್ ಟುಡೇ ಸಿನಿಮಾ ವಿಜಯ್ ಅವರ ವೃತ್ತಿಜೀವನಕ್ಕೆ ದೊಡ್ಡ ತಿರುವು ನೀಡಿತು. ಈ ಚಿತ್ರ ಅವರನ್ನು ಕುಟುಂಬ ಪ್ರೇಕ್ಷಕರ ಫ್ಯಾಮಿಲಿ ಆಡಿಯನ್ಸ್ ನೆಚ್ಚಿನ ನಟನನ್ನಾಗಿ ಮಾಡಿತು. ಜನರು ಮೊದಲ ಬಾರಿಗೆ ವಿಜಯ್ ಅವರನ್ನು ಬರೀ ಒಬ್ಬ ಸ್ಟಾರ್ ಕಿಡ್ ಆಗಿ ನೋಡದೆ ಭಾವನಾತ್ಮಕ ಪಾತ್ರಗಳಲ್ಲಿ ಪ್ರಾಮಾಣಿಕವಾಗಿ ನಟಿಸಬಲ್ಲ ಒಬ್ಬ ಸಶಕ್ತ ಅಭಿನೇತನಾಗಿ ಗುರುತಿಸಲು ಶುರು ಮಾಡಿದರು. ಅವರ ಸಾಫ್ಟ್ ಹಾಗೂ ಎಮೋಷನಲ್ ಹೀರೋ ಇಮೇಜ್ ಜನರಿಗೆ ಮನಸೋಲುವಂತೆ ಮಾಡಿತು. ತಮಿಳು ಚಿತ್ರರಂಗವು ಪ್ರಥಮ ಬಾರಿಗೆ ವಿಜಯ್ ಅವರನ್ನು ಗಂಭೀರವಾಗಿ ಪರಿಗಣಿಸಿತು.
ಬಳಿಕ 2000ರ ದಶಕದಲ್ಲಿ ವಿಜಯ್ ತಮ್ಮ ಶೈಲಿಯನ್ನು ಬದಲಾಯಿಸಿಕೊಳ್ಳಲು ನಿರ್ಧರಿಸಿದರು. ಅವರು ರೊಮ್ಯಾಂಟಿಕ್ ಪಾತ್ರಗಳಿಂದ ಹೊರಬಂದು ಆಕ್ಷನ್ ಸಿನಿಮಾಗಳತ್ತ ಹೆಜ್ಜೆ ಇಟ್ಟರು. ಬೆಳ್ಳಿತೆರೆಯ ಮೇಲೆ ಅವರ ಶೈಲಿ ಮೊದಲಿಗಿಂತಲೂ ಆಕ್ರಮಣಕಾರಿ ಹಾಗೂ ಖಡಕಾಗಿ ಮೂಡಿಬರತೊಡಗಿತು. ಅವರು ಆಂಗ್ರಿ ಯಂಗ್ ಮ್ಯಾನ್ ಶೈಲಿಯಲ್ಲಿ ಕಾಣಿಸಿಕೊಂಡರು. ಪ್ರೇಕ್ಷಕರಿಗೂ ಅವರ ಈ ಹೊಸ ರೂಪ ಸಿಕ್ಕಾಪಟ್ಟೆ ಹಿಡಿಸಿತು. ನಂತರ 2004ರಲ್ಲಿ ಬಿಡುಗಡೆಯಾದ ಗಿಲ್ಲಿ ಸಿನಿಮಾ ಎಲ್ಲವನ್ನೂ ಬದಲಿಸಿ ಹಾಕಿತು. ಈ ಸಿನಿಮಾ ವಿಜಯ್ ಅವರ ಕೆರಿಯರ್ನಲ್ಲೇ ಅತಿ ದೊಡ್ಡ ಜಿಗಿತವೆಂದು ಸಾಬೀತಾಯಿತು. ಚಿತ್ರದಲ್ಲಿ ಭರ್ಜರಿ ಆಕ್ಷನ್ ಇತ್ತು, ಅದ್ಭುತ ಕಾಮಿಡಿ ಟೈಮಿಂಗ್ ಇತ್ತು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ವಿಜಯ್ ಅವರ ಎನರ್ಜಿ ಜನರಿಗೆ ಹುಚ್ಚು ಹಿಡಿಸಿತ್ತು. ಚಿತ್ರಮಂದಿರಗಳಲ್ಲಿ ಪ್ರೇಕ್ಷಕರ ಶಿಳ್ಳೆ, ಚಪ್ಪಾಳೆಗಳ ಗದ್ದಲ ಮುಗಿಲು ಮುಟ್ಟುತ್ತಿತ್ತು. ವಿಜಯ್ ಈಗ ಬರೀ ನಟನಾಗಿ ಉಳಿಯಲಿಲ್ಲ, ತಮಿಳು ಚಿತ್ರರಂಗದ ಮಾಸ್ ಹೀರೋ ಆಗಿ ಹೊರಹೊಮ್ಮಿದ್ದರು. ಗಿಲ್ಲಿ ಆ ಕಾಲದ ತಮಿಳಿನ ಬ್ಲಾಕ್ ಬಸ್ಟರ್ ಸಿನಿಮಾಗಳ ಸಾಲಿಗೆ ಸೇರಿತು ಮತ್ತು ಇಲ್ಲಿಂದಲೇ ವಿಜಯ್ ಅವರ ಸ್ಟಾರ್ಡಮ್ ಗಗನಕ್ಕೇರಿತು. ಇದರ ನಂತರ ವಿಜಯ್ ಸಾಲಾಗಿ ಸಾಲು ದೊಡ್ಡ ಹಿಟ್ ಸಿನಿಮಾಗಳನ್ನು ನೀಡುತ್ತಾ ಮೆಲ್ಲನೆ ತಮಿಳು ಚಿತ್ರರಂಗದ ಮೆಗಾ ಸೂಪರ್ ಸ್ಟಾರ್ ಆದರು. ಅವರ ಸಿನಿಮಾಗಳಿಗೆ ಒಂದು ಪ್ರತ್ಯೇಕ ಗುರುತು ಸಿಕ್ಕಿತ್ತು. ಸಿನಿಮಾ ಪೂರ್ತಿಯಾಗಿ ಆಕ್ಷನ್ ಅಥವಾ ಮನರಂಜನೆಯಿಂದ ಕೂಡಿದ್ದರೂ ಅದರಲ್ಲಿ ಎಲ್ಲೋ ಒಂದು ಕಡೆ ಸಾಮಾಜಿಕ ಹಾಗೂ ರಾಜಕೀಯ ಸಂದೇಶವೊಂದು ಅಡಗಿರುತ್ತಿತ್ತು. ಬಹುಶಃ ಇದೇ ಕಾರಣಕ್ಕೆ ಜನರು ಬರೀ ಅವರ ನಟನೆಗೆ ಮಾತ್ರವಲ್ಲ, ಅವರ ಆಲೋಚನೆ ಮತ್ತು ಸಿದ್ಧಾಂತಗಳಿಗೂ ಅಭಿಮಾನಿಯಾದರು. ತಮಿಳು ಚಿತ್ರರಂಗದಲ್ಲಿ ವಿಜಯ್ ಅವರ ಸಿನಿಮಾಗಳ ಅತಿ ದೊಡ್ಡ ವೈಶಿಷ್ಟ್ಯವೆಂದರೆ ಬರೀ ಆಕ್ಷನ್ ಅಥವಾ ಎಂಟರ್ಟೈನ್ಮೆಂಟ್ ಮಾತ್ರವಾಗಿರಲಿಲ್ಲ, ಬದಲಿಗೆ ಆ ಸಿನಿಮಾಗಳಲ್ಲಿ ಅಡಗಿದ್ದ ಸಾಮಾಜಿಕ ಕಾಳಜಿಯ ಸಂದೇಶಗಳಾಗಿದ್ದವು. ವಿಜಯ್ ಹೆಚ್ಚಾಗಿ ತಮ್ಮ ಸಿನಿಮಾಗಳಲ್ಲಿ ರೈತರ ಸಮಸ್ಯೆಗಳು, ಭ್ರಷ್ಟಾಚಾರ ಹಾಗೂ ಮಹಿಳಾ ಹಕ್ಕುಗಳ ಕುರಿತು ಧ್ವನಿ ಎತ್ತುತ್ತಿದ್ದರು ಮತ್ತು ಸಾಮಾನ್ಯ ಜನರ ಹೋರಾಟದಂತಹ ವಿಚಾರಗಳನ್ನು ಎತ್ತಿ ಹಿಡಿಯುವುದು ಕಂಡುಬರುತ್ತಿತ್ತು. ಬೆಳ್ಳಿತೆರೆಯ ಮೇಲೆ ಅವರ ಪಾತ್ರ ಯಾವಾಗಲೂ ಅಸಹಾಯಕರ, ದುರ್ಬಲರ ಧ್ವನಿಯಾಗಿ ನಿಲ್ಲುವಂತಹ ವ್ಯಕ್ತಿಯದ್ದೇ ಆಗಿರುತ್ತಿತ್ತು. ನಿಧಾನವಾಗಿ ಜನರಿಗೆ ವಿಜಯ್ ಬರೀ ಸಿನಿಮಾದಲ್ಲಷ್ಟೇ ಹೀರೋ ಅಲ್ಲ, ನಿಜ ಜೀವನದಲ್ಲೂ ಜನಸಾಮಾನ್ಯರಿಗಾಗಿ ಯೋಚಿಸುವಂತಹ ವ್ಯಕ್ತಿ ಎಂದು ಅನಿಸತೊಡಗಿತು. 2002ರಲ್ಲಿ ತೆರೆಕಂಡ ತಮಿಳನ್ ಸಿನಿಮಾ ಇದಕ್ಕೆ ದೊಡ್ಡ ಉದಾಹರಣೆಯಾಯಿತು. ಈ ಚಿತ್ರದಲ್ಲಿ ವಿಜಯ್ ಸಾಮಾನ್ಯ ಜನರಿಗೆ ಅವರ ಕಾನೂನು ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಲು ಪ್ರಯತ್ನಿಸಿದರು. ಕಥೆಯಲ್ಲಿ ನೀರಿನ ಅಭಾವದಂತಹ ಗಂಭೀರ ಸಾಮಾಜಿಕ ಸಮಸ್ಯೆಯನ್ನು ತೋರಿಸಲಾಯಿತು, ಹಾಗೆಯೇ ಭ್ರಷ್ಟ ರಾಜಕಾರಣಿಗಳ ವಿರುದ್ಧದ ಹೋರಾಟವನ್ನು ಚಿತ್ರಿಸಲಾಯಿತು. ಪ್ರೇಕ್ಷಕರಿಗೆ ಮೊದಲ ಬಾರಿಗೆ ಈ ಹೀರೋ ಬರೀ ಡ್ಯಾನ್ಸ್ ಮತ್ತು ಫೈಟ್ಗೆ ಮಾತ್ರ ಸೀಮಿತವಾಗಿಲ್ಲ, ತಮ್ಮ ಜೀವನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಎತ್ತುತ್ತಿದ್ದಾನೆ ಎಂಬ ಭರವಸೆ ಮೂಡಿತು. ಇದೇ ಕಾರಣಕ್ಕೆ ವಿಜಯ್ ಅವರ ಒಡನಾಟ ಹಾಗೂ ಬಾಂಧವ್ಯ ಜನರೊಂದಿಗೆ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಾ ಹೋಯಿತು. ಕಾಲಕ್ರಮೇಣ ಅವರ ಅಭಿಮಾನಿಗಳ ಪ್ರೀತಿ ಒಂದು ಬೇರೆಯದೇ ಹಂತ ತಲುಪಿತು. ಜನರು ರಜನಿಕಾಂತ್ ಅವರನ್ನು ಹೇಗೆ ಒಬ್ಬ ಮಸಿಹನಂತೆ, ರಕ್ಷಕನಂತೆ ಭಾವಿಸುತ್ತಿದ್ದರೋ ಅದೇ ರೀತಿ ವಿಜಯ್ ಅವರನ್ನು ಕೂಡ ಆರಾಧಿಸಲು ಶುರು ಮಾಡಿದರು. ತಮಿಳುನಾಡಿನಲ್ಲಿ ಅವರ ಸಿನಿಮಾಗಳ ಬಿಡುಗಡೆ ಎಂದರೆ ಅದೊಂದು ಹಬ್ಬಕ್ಕಿಂತ ಕಡಿಮೆ ಇರುತ್ತಿರಲಿಲ್ಲ. ಥಿಯೇಟರ್ಗಳ ಹೊರಗೆ ಬೃಹತ್ ಕಟೌಟ್ಗಳನ್ನು ನಿಲ್ಲಿಸಲಾಗುತ್ತಿತ್ತು, ಹಾಲಿನ ಅಭಿಷೇಕ ಮಾಡಲಾಗುತ್ತಿತ್ತು, ಪಟಾಕಿ ಸಿಡಿಸಿ ಅಭಿಮಾನಿಗಳು ಇಡೀ ರಾತ್ರಿ ಸಂಭ್ರಮಿಸುತ್ತಿದ್ದರು. ವಿಜಯ್ ಈಗ ಬರೀ ಒಬ್ಬ ಸ್ಟಾರ್ ಆಗಿ ಉಳಿದಿರಲಿಲ್ಲ, ಜನರ ನಿರೀಕ್ಷೆ ಮತ್ತು ಭರವಸೆಯಾಗಿದ್ದರು. 2009ರಲ್ಲಿ ವಿಜಯ್ ತಮ್ಮ ಹರಡಿಕೊಂಡಿದ್ದ ಸುಮಾರು 85,000 ಅಭಿಮಾನಿ ಬಳಗಗಳನ್ನು, ಫ್ಯಾನ್ ಕ್ಲಬ್ಸ್ ಒಂದೆಡೆ ಸೇರಿಸಿ ಒಂದು ದೊಡ್ಡ ಸಂಘಟನೆಯನ್ನು ರೂಪಿಸಿದರು. ಈ ಸಂಘಟನೆಗೆ ವಿಜಯ್ ಮಕ್ಕಳಿ ಯಕ್ಕಂ ಎಂದು ಹೆಸರಿಡಲಾಯಿತು. ಇದರ ಅರ್ಥ ವಿಜಯ್ ಪ್ರಜಾ ಚಳವಳಿ ಎಂಬುದಾಗಿತ್ತು. ಹೊರನೋಟಕ್ಕೆ ಇದನ್ನು ಒಂದು ಸಾಮಾಜಿಕ ಕಲ್ಯಾಣ ಸಂಘಟನೆಯಾಗಿ ಪ್ರಸ್ತುತಪಡಿಸಲಾಯಿತಾದರೂ ಇದರ ಹಿಂದೆ ಗಂಭೀರವಾದ ತಂತ್ರಗಾರಿಕೆಯಿತ್ತು. ವಾಸ್ತವದಲ್ಲಿ ಈ ಸಂಘಟನೆ ನಿಧಾನವಾಗಿ ತಳಮಟ್ಟದಲ್ಲಿ ಒಂದು ಬಲವಾದ ರಾಜಕೀಯ ಜಾಲವನ್ನು ರೂಪಿಸುತ್ತಿತ್ತು. ಆರಂಭದಲ್ಲಿ ಈ ಸಂಘಟನೆ ಜನರ ಮಧ್ಯೆ ತನ್ನದೇ ಆದ ಗುರುತನ್ನು ಪಡೆದುಕೊಳ್ಳಲು ಹಲವು ಸಾಮಾಜಿಕ ಕಾರ್ಯಗಳನ್ನು ಮಾಡಿತು. ಅಲ್ಲಲ್ಲಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸಲಾಯಿತು, ಬಡವರಿಗೆ ಉಚಿತವಾಗಿ ಅನ್ನದಾನ ಮಾಡಲಾಯಿತು ಮತ್ತು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಸಂತ್ರಸ್ತರಿಗೆ ಪರಿಹಾರ ಸಾಮಗ್ರಿಗಳನ್ನು ತಲುಪಿಸಲಾಯಿತು. ತಮಿಳುನಾಡಿನ ಬಹುತೇಕ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಈ ಸಂಘಟನೆಯ ಶಾಖೆಗಳು ಆರಂಭವಾದವು. ರಾಜಕೀಯದಲ್ಲಿ ಬರೀ ಜನಪ್ರಿಯತೆ ಮಾತ್ರ ಸಾಲದು, ಜನರ ನಡುವೆ ಬಲವಾದ ಹಿಡಿತವು ಅತ್ಯಗತ್ಯ ಎಂಬುದು ವಿಜಯ್ ಅವರಿಗೆ ಚೆನ್ನಾಗಿ ಅರ್ಥವಾಗಿತ್ತು. ವಿಜಯ್ ಯುವಜನತೆಯ ಮೇಲೆ ವಿಶೇಷ ಗಮನ ಹರಿಸಿದರು. ಅವರು 10ನೇ ತರಗತಿ ಮತ್ತು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳಲ್ಲಿ ಟಾಪರ್ ಆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲು ಶುರು ಮಾಡಿದರು. ವೇದಿಕೆಯ ಮೇಲೆ ವಿಜಯ್ ಅವರೇ ಖುದ್ದಾಗಿ ಆ ಮಕ್ಕಳಿಗೆ ಪ್ರಶಸ್ತಿಗಳನ್ನು ನೀಡುತ್ತಿದ್ದರು. ಈ ಸಣ್ಣ ಸಣ್ಣ ಹೆಜ್ಜೆಗಳ ಪರಿಣಾಮವಾಗಿ ಯುವಜನತೆಯಲ್ಲಿ ವಿಜಯ್ ಅವರ ಜನಪ್ರಿಯತೆ ವೇಗವಾಗಿ ಬೆಳೆಯತೊಡಗಿತು. ಜನರು ಅವರನ್ನು ಬರೀ ನಟನಾಗಿ ಮಾತ್ರವಲ್ಲದೆ ಒಂದು ಪ್ರೇರಣೆಯಾಗಿ ನೋಡಲು ಶುರು ಮಾಡಿದರು. ಸ್ನೇಹಿತರೆ, ವಿಜಯ್ ಅವರ ಬೆಳೆಯುತ್ತಿರುವ ಶಕ್ತಿಗೆ 2 ಪ್ರಮುಖ ಕಾರಣಗಳಿದ್ದವು. ಮೊದಲನೆಯದು ಅವರ ಸಂಘಟನೆಯ ಗಟ್ಟಿಮುಟ್ಟಾದ ತಳಮಟ್ಟದ ಕೆಲಸ.
ಗ್ರೌಂಡ್ ವರ್ಕ್ ಮತ್ತು ಎರಡನೆಯದು ಸೋಷಿಯಲ್ ಮೀಡಿಯಾ ಹಾಗೂ ಆನ್ಲೈನ್ ಜಗತ್ತಿನಲ್ಲಿ ಅವರಿಗಿದ್ದ ಭಾರಿ ಉಪಸ್ಥಿತಿ. ಇಂಟರ್ನೆಟ್ನಲ್ಲಿ ವಿಜಯ್ ಅವರ ಫ್ಯಾನ್ಸ್ ವಿಪರೀತ ಆಕ್ಟಿವ್ ಆಗಿರುತ್ತಿದ್ದರು. ಅವರ ಸಿನಿಮಾಗಳ ಟೀಸರ್ ಬಂದೊಡನೆಯೇ ದಾಖಲೆಗಳು ಮುರಿಯುತ್ತಿದ್ದವು, ಹ್ಯಾಶ್ಟ್ಯಾಗ್ಗಳು ಟ್ರೆಂಡ್ ಆಗುತ್ತಿದ್ದವು. ನೋಡುತ್ತಿದ್ದಂತೆಯೇ ವಿಜಯ್ ಅವರ ಜನಪ್ರಿಯತೆ ತಮಿಳುನಾಡಿನ ಗಡಿ ದಾಟಿಯೂ ಹರಡತೊಡಗಿತು. 2011ರ ವೇಳೆಗೆ ವಿಜಯ್ ಮಕ್ಕಳಿಯಕ್ಕಂ ಎಷ್ಟು ಬಲಶಾಲಿಯಾಗಿ ಬೆಳೆದಿತ್ತೆಂದರೆ ಅದು ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಜಯಲಲಿತಾ ಅವರ ಆಲ್ ಇಂಡಿಯಾ ಅಣ್ಣಾ ದ್ರವಿಡ ಮುನ್ನೇಟ್ರ ಕಳಗಂ ಎಐಡಿಎಂಕೆ ಮೈತ್ರಿಕೂಟಕ್ಕೆ ಬಹಿರಂಗ ಬೆಂಬಲ ಪ್ರಕಟಿಸಿತು. ಆ ಸಮಯದಲ್ಲಿ ತಮಿಳುನಾಡಿನಲ್ಲಿ ಕರುಣಾನಿಧಿ ಅವರ ಡಿಎಂಕೆ ಸರ್ಕಾರವಿತ್ತು. ಆ ಚುನಾವಣೆ ಅತ್ಯಂತ ನಿರ್ಣಾಯಕವೆಂದು ಪರಿಗಣಿತವಾಗಿತ್ತು. ಫಲಿತಾಂಶ ಬಂದಾಗ ಜಯಲಲಿತಾ ಅವರ ಪಾರ್ಟಿ ಭರ್ಜರಿ ಜಯ ದಾಖಲಿಸಿತು. 234 ಸೀಟುಗಳ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಮತಕ್ಕೆ 118 ಸೀಟುಗಳ ಅಗತ್ಯವಿತ್ತು. ಆದರೆ ಮೈತ್ರಿಕೂಟಕ್ಕೆ ಸುಮಾರು 150 ಸೀಟುಗಳು ಲಭಿಸಿದವು ಮತ್ತು ಜಯಲಲಿತಾ ಮತ್ತೊಮ್ಮೆ ಮುಖ್ಯಮಂತ್ರಿಯಾದರು. ಆದರೆ ರಾಜಕೀಯ ಮತ್ತು ಸಿನಿಮಾದ ಈ ಸಂಬಂಧ ಹೆಚ್ಚು ಕಾಲ ಶಾಂತವಾಗಿ ಉಳಿಯಲಿಲ್ಲ. 2013ರಲ್ಲಿ ವಿಜಯ್ ಅವರ ತಲೈವಾ ಸಿನಿಮಾ ಬಿಡುಗಡೆಯಾಗುವುದರಲ್ಲಿತ್ತು. ಆ ಸಿನಿಮಾಗೆ ಟೈಮ್ ಟು ಲೀಡ್ ಎಂಬ ಟ್ಯಾಗ್ ಲೈನ್ ಇಡಲಾಗಿತ್ತು. ಇದೇ ಸಾಲು ದೊಡ್ಡ ವಿವಾದಕ್ಕೆ ಕಾರಣವಾಯಿತು. ಈ ಟ್ಯಾಗ್ ಲೈನ್ ನೇರವಾಗಿ ರಾಜಕೀಯ ಮುನ್ಸೂಚನೆ ನೀಡುತ್ತಿದೆ ಎಂದು ಭಾವಿಸಲಾಯಿತು. ತಮಿಳುನಾಡಿನ ಅಂದಿನ ಮುಖ್ಯಮಂತ್ರಿ ಜಯಲಲಿತಾ ಅವರಿಗೆ ವಿಜಯ್ ತಮ್ಮನ್ನು ತಾವು ಭವಿಷ್ಯದ ನಾಯಕನನ್ನಾಗಿ ಪ್ರಸ್ತುತಪಡಿಸಿಕೊಳ್ಳುತ್ತಿದ್ದಾರೆ ಎನಿಸಿತು. ಇಲ್ಲಿಂದ ಪರಿಸ್ಥಿತಿ ತೀವ್ರವಾಗಿ ಬದಲಾಗತೊಡಗಿತು. ತಮಿಳುನಾಡು ಸರ್ಕಾರ ಆ ಸಿನಿಮಾಗೆ ತೆರಿಗೆ ವಿನಾಯಿತಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ನೀಡಲು ನಿರಾಕರಿಸಿತು. ದಿಢೀರನೆ ವಿಜಯ್ ವಿರುದ್ಧ ಒಂದು ವಾತಾವರಣ ಸೃಷ್ಟಿಯಾಯಿತು. ಕೆಲವು ಅನಾಮಿಕ ವಿದ್ಯಾರ್ಥಿ ಸಂಘಟನೆಗಳಿಂದ ಸಿನಿಮಾ ತಮಿಳುನಾಡಿನ ಥಿಯೇಟರ್ಗಳಲ್ಲಿ ಪ್ರದರ್ಶನಗೊಂಡರೆ ಚಿತ್ರಮಂದಿರಗಳನ್ನು ಬಾಂಬ್ ಹಾಕಿ ಉಡಾಯಿಸುತ್ತೇವೆ ಎಂಬ ಬೆದರಿಕೆಗಳು ಬಂದವು. ವಾತಾವರಣ ವಿಪರೀತ ಉದ್ವಿಗ್ನಗೊಂಡಿತು. ವಿಜಯ್ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಪ್ರಯತ್ನಿಸಿದರು. ಸಿನಿಮಾ ಬಿಡುಗಡೆಗೆ ಅನುಮತಿ ನೀಡುವಂತೆ ಜಯಲಲಿತಾ ಅವರಲ್ಲಿ ಮನವಿ ಮಾಡಿಕೊಂಡರು. ಅವರನ್ನು ಖುದ್ದಾಗಿ ಭೇಟಿಯಾಗಲು ಅವರ ನಿವಾಸಕ್ಕೂ ಹೋದರು. ಆದರೆ ಭೇಟಿ ಸಾಧ್ಯವಾಗಲೇ ಇಲ್ಲ. ಇದು ವಿಜಯ್ ಅವರಿಗೆ ತೀವ್ರ ಅಪಮಾನಕಾರಿ ಹಾಗೂ ನಿರಾಶಾದಾಯಕ ಕ್ಷಣವಾಗಿತ್ತು. ಇನ್ನೊಂದೆಡೆ ಅವರ ಅಭಿಮಾನಿಗಳು ನಿರಂತರವಾಗಿ ಕಂಗಾಲಾಗಿದ್ದರು. ಅನೇಕ ಜನರು ಕ್ಯಾಮೆರಾದ ಮುಂದೆ ನಾವು ತಮಿಳುನಾಡಿನಲ್ಲೇ ಇದ್ದರೂ ತಮಿಳು ಸಿನಿಮಾ ನೋಡಲು ಸಾಧ್ಯವಾಗುತ್ತಿಲ್ಲ, ನಾವು ಕೇವಲ ಕಾಯುತ್ತಿದ್ದೇವೆ ಎಂದು ಕಣ್ಣೀರಿಡುತ್ತಿದ್ದರು. ಕೊನೆಗೆ ತಲೈವಾ ಇತರ ರಾಜ್ಯಗಳಲ್ಲಿ ಬಿಡುಗಡೆಯಾಯಿತು. ಆದರೆ ತಮಿಳುನಾಡಿನಲ್ಲಿ ಅದರ ಬಿಡುಗಡೆ ತಡೆಯಲ್ಪಟ್ಟಿತು. ಏಕೆಂದರೆ ಭದ್ರತೆಯ ಜವಾಬ್ದಾರಿಯನ್ನು ತಾನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಸರ್ಕಾರ ಖಡಕ್ಕಾಗಿ ಹೇಳಿಬಿಟ್ಟಿತ್ತು. ಈ ಸಂಪೂರ್ಣ ವಿವಾದ ವಿಜಯ್ ಅವರನ್ನು ಒಳಗಿನಿಂದ ಸಂಪೂರ್ಣವಾಗಿ ಜಟಕಿ ಹಾಕಿತು. ಇದೇ ಕಾಲಘಟ್ಟದಲ್ಲಿ ವಿಜಯ್ ಇನ್ನೊಬ್ಬ ರಾಜಕೀಯ ಪಕ್ಷಕ್ಕೆ ಬೆಂಬಲ ನೀಡುವುದಕ್ಕೆ ಮಾತ್ರ ನನ್ನ ಪಯಣ ಸೀಮಿತವಾಗಬಾರದು, ಇನ್ಮುಂದೆ ನಾನೇ ಸ್ವತಃ ರಾಜಕೀಯ ಅಖಾಡಕ್ಕೆ ಇಳಿಯಬೇಕು ಎಂದು ಗಟ್ಟಿಯಾಗಿ ನಿರ್ಧರಿಸಿದರು. ತಲೈವಾ ವಿವಾದದ ನಂತರ ವಿಜಯ್ ಅವರ ಸಿನಿಮಾಗಳ ಶೈಲಿ ಮೊದಲಿಗಿಂತಲೂ ಸಂಪೂರ್ಣವಾಗಿ ಬದಲಾಯಿತು. ಈಗ ಅವರ ಸಿನಿಮಾಗಳ ಕಥೆಗಳಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ವಿಚಾರಗಳ ಧ್ವನಿ ಇನ್ನಷ್ಟು ಜೋರಾಗಿತ್ತು. ಬಹುತೇಕ ಪ್ರತಿಯೊಂದು ಸಿನಿಮಾದಲ್ಲೂ ವಿಜಯ್ ವ್ಯವಸ್ಥೆಯ ಸಿಸ್ಟಮ್ ವಿರುದ್ಧ ಸೆಟೆದು ನಿಲ್ಲಲು ಹೆದರದ ಪಾತ್ರಗಳನ್ನೇ ಆಯ್ಕೆ ಮಾಡಿಕೊಂಡರು. ಬೆಳ್ಳಿತೆರೆಯ ಮೇಲೆ ಅವರು ಸಾಮಾನ್ಯ ಜನರ ಭರವಸೆಯಾಗಿ ಮೂಡಿಬಂದರು. ಬಲಾಢ್ಯ ನಾಯಕರಿಗೆ ಸವಾಲು ಹಾಕುತ್ತಾ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಬಹಿರಂಗವಾಗಿ ಹೋರಾಡುತ್ತಿದ್ದರು. ಒಮ್ಮೆ ಅವರು ರೈತರ ಹಕ್ಕುಗಳ ಪರವಾಗಿ ಧ್ವನಿ ಎತ್ತಿದರೆ ಮತ್ತೊಮ್ಮೆ ಮೆಡಿಕಲ್ ಇಂಡಸ್ಟ್ರಿಯಲ್ಲಿ ಹರಡಿದ್ದ ಭ್ರಷ್ಟಾಚಾರವನ್ನು ಗುರಿಯಾಗಿಸುತ್ತಿದ್ದರು. ಇನ್ನೊಮ್ಮೆ ಚುನಾವಣಾ ಅಕ್ರಮಗಳು ಮತ್ತು ನೀರಿನ ಹಕ್ಕುಗಳಂತಹ ಗಂಭೀರ ವಿಚಾರಗಳನ್ನು ಎತ್ತಿ ಹಿಡಿಯುತ್ತಿದ್ದರು. ಅವರು ಬರೀ ಮನರಂಜನೆ ನೀಡಲು ಬಯಸುತ್ತಿಲ್ಲ, ಬದಲಿಗೆ ಜನಸಮುದಾಯದ ಜೊತೆ ನಿಲ್ಲಲು ಬಯಸುತ್ತಿದ್ದಾರೆ ಎಂಬುದು ಅವರ ಪ್ರತಿಯೊಂದು ಸಿನಿಮಾದಲ್ಲೂ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಜನರ ಕೋಪ ಮತ್ತು ಕಷ್ಟ ನಷ್ಟಗಳಿಗೂ ಧ್ವನಿಯಾಗಲು ಬಯಸುತ್ತಿದ್ದರು. ನಿಧಾನವಾಗಿ ವಿಜಯ್ ಅವರ ಸಿನಿಮಾಗಳಲ್ಲಿ ಅಧಿಕಾರದಲ್ಲಿದ್ದವರ ವಿರುದ್ಧ ಮಾತನಾಡುವ ಧ್ವನಿ ಇನ್ನಷ್ಟು ಉಗ್ರವಾಗತೊಡಗಿತು. ಅವರು ಭ್ರಷ್ಟ ನಾಯಕರ ವಿರುದ್ಧ ಹೋರಾಡುವುದು, ಮಹಿಳೆಯರು ಸಶಕ್ತರಾಗಬೇಕೆಂಬ ಸಂದೇಶ ನೀಡುವುದು ಹಾಗೂ ವ್ಯವಸ್ಥೆಯೊಳಗೆ ಅಡಗಿರುವ ಲೋಪದೋಷಗಳನ್ನು ತೆರೆದಿಡುವುದು ಕಂಡುಬರುತ್ತಿತ್ತು. ಇದೇ ಕಾರಣಕ್ಕೆ ಅವರ ಹಲವು ಸಿನಿಮಾಗಳು ಬಿಡುಗಡೆಗೂ ಮುನ್ನವೇ ವಿವಾದಗಳ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತಿದ್ದವು. ಆದರೆ ಕುತೂಹಲದ ವಿಷಯವೆಂದರೆ ಈ ವಿವಾದಗಳಿಂದ ವಿಜಯ್ ಅವರಿಗೆ ನಷ್ಟಕ್ಕಿಂತ ಲಾಭವೇ ಹೆಚ್ಚಾಯಿತು. ವಿರೋಧ ಹೆಚ್ಚಾದಷ್ಟು ಅವರ ಜನಪ್ರಿಯತೆಯು ಬೆಳೆಯುತ್ತಲೇ ಹೋಯಿತು. 2017ರಲ್ಲಿ ತೆರೆಕಂಡ ಮೆರ್ಸಲ್ ಸಿನಿಮಾ ಇಡೀ ವಾತಾವರಣವನ್ನು ಇನ್ನಷ್ಟು ಕಾವೇರಿಸಿತು. ಆ ಚಿತ್ರದಲ್ಲಿ ಒಂದು ದೃಶ್ಯವಿತ್ತು. ಅದರಲ್ಲಿ ವಿಜಯ್ ನಟಿಸಿದ ಪಾತ್ರವೊಂದು ಸಿಂಗಾಪುರದಲ್ಲಿ 7% GST ಇದ್ದರೂ ಅಲ್ಲಿ ಆರೋಗ್ಯ ಸೇವೆ ಉಚಿತವಾಗಿದೆ, ಆದರೆ ಭಾರತದಲ್ಲಿ 28% GST ತೆಗೆದುಕೊಂಡರೂ ಜನರಿಗೆ ಉಚಿತ ಚಿಕಿತ್ಸೆ ಏಕೆ ಸಿಗುತ್ತಿಲ್ಲ ಎಂದು ಪ್ರಶ್ನಿಸುತ್ತದೆ. ಈ ಸಂಭಾಷಣೆ ಡೈಲಾಗ್ ಬಿಡುಗಡೆಯಾದ ತಕ್ಷಣ ರಾಜಕೀಯ ಚರ್ಚೆಯ ವಸ್ತುವಾಯಿತು.
ಸೋಷಿಯಲ್ ಮೀಡಿಯಾದಲ್ಲಿ ಇದು ಭಾರೀ ವೈರಲ್ ಆಗತೊಡಗಿತು. ಥಿಯೇಟರ್ಗಳಲ್ಲಿ ಜನರು ಚಪ್ಪಾಳೆ ತಟ್ಟುತ್ತಿದ್ದರು. ಆದರೆ ಇನ್ನೊಂದೆಡೆ ರಾಜಕೀಯ ವಲಯದಲ್ಲಿ ಅಸಮಾಧಾನ ಹೆಚ್ಚಾಯಿತು. ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿ ಹಲವು ನಾಯಕರು ಈ ಡೈಲಾಗ್ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು. ಸಿನಿಮಾದಿಂದ ಜಿಎಸ್ಟಿ ಕುರಿತಾದ ದೃಶ್ಯಗಳನ್ನು ತೆಗೆದುಹಾಕಬೇಕೆಂಬ ಆಗ್ರಹ ಕೇಳಿಬಂತು. ಆದರೆ ವಿವಾದ ತಣಿಯುವಂತೆ ಕಾಣದಿದ್ದಾಗ ವಿಷಯವನ್ನು ಬೇರೆಯದೇ ದಿಸೆಗೆ ತಿರುಗಿಸಲಾಯಿತು. ವಿಜಯ್ ಅವರನ್ನು ನೇರವಾಗಿ ಗುರಿಯಾಗಿಸುವ ಪ್ರಯತ್ನ ಶುರುವಾಯಿತು. ಕೆಲವು ನಾಯಕರು ಅವರ ಧಾರ್ಮಿಕ ಗುರುತನ್ನು ಐಡೆಂಟಿಟಿ ವಿಷಯವನ್ನಾಗಿ ಮಾಡಲು ಅವರನ್ನು ಜೋಸೆಫ್ ವಿಜಯ್ ಎಂದು ಕರೆಯಲು ಪ್ರಾರಂಭಿಸಿದರು. ಬಿಜೆಪಿ ನಾಯಕ ಎಚ್. ರಾಜಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ವಿಜಯ್ ಅವರ ಮತದಾರರ ಗುರುತಿನ ಚೀಟಿಯನ್ನೇ ವೋಟರ್ ಐಡಿ ಶೇರ್ ಮಾಡಿದರು. ವಿಜಯ್ ಕ್ರಿಶ್ಚಿಯನ್ ಎಂಬ ಕಾರಣಕ್ಕೆ ಸಿನಿಮಾದಲ್ಲಿ ಜಿಎಸ್ಟಿಯನ್ನು ವಿಮರ್ಶಿಸಿದ್ದಾರೆ ಎಂದು ಅವರು ಪ್ರತಿಪಾದಿಸಿದರು. ಅಷ್ಟೇ ಅಲ್ಲದೆ ಈ ಸಿನಿಮಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲಿರುವ ವಿಜಯ್ ಅವರ ದ್ವೇಷವನ್ನು ತೋರಿಸುತ್ತದೆ ಎಂದು ಆರೋಪಿಸಿದರು. ನೋಡುತ್ತಿದ್ದಂತೆಯೇ ಸಿನಿಮಾದಿಂದ ಶುರುವಾದ ವಿವಾದ ಪೂರ್ತಿಯಾಗಿ ರಾಜಕೀಯ ಬಣ್ಣಕ್ಕೆ ತಿರುಗಿತು. ಟಿವಿ ಡಿಬೇಟ್ಗಳಲ್ಲಿ ಮೆರ್ಸಲ್ ಕುರಿತೇ ನಿರಂತರ ಚರ್ಚೆಗಳು ನಡೆಯತೊಡಗಿದವು. ಒಂದು ಬದಿ ಜನರು ಸಿನಿಮಾದ ಡೈಲಾಗ್ಗಳನ್ನು ಜನರ ನಿಜವಾದ ಧ್ವನಿ ಎಂದು ಬೆಂಬಲಿಸುತ್ತಿದ್ದರೆ, ಇನ್ನೊಂದು ಬದಿ ಇದನ್ನು ಸರ್ಕಾರದ ವಿರುದ್ಧದ ಪ್ರೋಪಗಾಂಡ ಎಂದು ಕರೆಯಲಾಗುತ್ತಿತ್ತು. ನ್ಯೂಸ್ ಚಾನೆಲ್ಗಳಲ್ಲಿ ವಾಗ್ದಾಳಿಗಳು ನಡೆದವು. ಸಿನಿಮಾಗಳು ಬರೀ ಮನರಂಜನೆಗೆ ಮಾತ್ರ ಇರಬೇಕು ಎಂದು ಕೆಲವರು ಎಂದರೆ, ಜನರ ಪ್ರಶ್ನೆಗಳು ಸಿನಿಮಾಗಳಲ್ಲಿ ಮೂಡಿಬರದೆ ಇನ್ನೆಲ್ಲಿ ಬರಬೇಕು ಎಂದು ಮತ್ತೆ ಕೆಲವರು ಪ್ರತ್ಯುತ್ತರ ನೀಡುತ್ತಿದ್ದರು. ವಿಷಯ ಇಲ್ಲಿಗೆ ನಿಲ್ಲಲಿಲ್ಲ. ವಿವಾದ ಎಷ್ಟರ ಮಟ್ಟಿಗೆ ಬೆಳೆಯಿತೆಂದರೆ ವಿಜಯ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಯಿತು. ಸಿನಿಮಾದಲ್ಲಿ ದೇವಾಲಯಗಳನ್ನು ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಪ್ಪಾಗಿ ಚಿತ್ರಿಸಲಾಗಿದೆ ಎಂದು ಆರೋಪಿಸಲಾಯಿತು. ಮದ್ರಾಸ್ನ ಅಣ್ಣಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ ಆ ಸುದ್ದಿ ಇಡೀ ದೇಶಾದ್ಯಂತ ಹರಡಿತು. ಅತ್ಯಂತ ಆಶ್ಚರ್ಯಕರ ವಿಷಯವೆಂದರೆ, ಈ ಸಿನಿಮಾ ಈಗಾಗಲೇ ಸೆನ್ಸಾರ್ ಬೋರ್ಡ್ನಿಂದ ಪಾಸ್ ಆಗಿತ್ತು. ಆದಾಗ್ಯೂ ಅದರ ಕೆಲವು ದೃಶ್ಯಗಳನ್ನು ತೆಗೆದುಹಾಕಬೇಕೆಂಬ ಬೇಡಿಕೆ ಮುಂದುವರಿಯುತ್ತಲೇ ಇತ್ತು. ಈ ಸಂಪೂರ್ಣ ಘಟನಾವಳಿಗಳು ವಿಜಯ್ ಅವರ ಇಮೇಜ್ ಅನ್ನು ಸಂಪೂರ್ಣವಾಗಿ ಬದಲಿಸಿ ಹಾಕಿದವು. ಈಗ ಅವರು ಬರೀ ತಮಿಳು ಸಿನಿಮಾದ ಸೂಪರ್ ಸ್ಟಾರ್ ಮಾತ್ರವಾಗಿ ಉಳಿಯಲಿಲ್ಲ, ಬದಲಿಗೆ ನೇರವಾಗಿ ಅಧಿಕಾರದಲ್ಲಿರುವವರನ್ನೇ ಪ್ರಶ್ನಿಸುವ ಸಶಕ್ತ ಮುಖವಾಗಿ ಹೊರಹೊಮ್ಮಿದರು. ಅವರ ಬೆಂಬಲಿಗರಿಗೆ ವಿಜಯ್ ಜನರ ಧ್ವನಿಯಾಗಿದ್ದರೆ, ವಿರೋಧಿಗಳಿಗೆ ಅವರು ಒಂದು ರಾಜಕೀಯ ಸವಾಲಿನಂತೆ ಕಾಣತೊಡಗಿದರು. ನಿಧಾನವಾಗಿ ಪರಿಸ್ಥಿತಿ ಹೇಗಾಯಿತೆಂದರೆ ವಿಜಯ್ ಅವರ ಹೆಸರು ದಕ್ಷಿಣ ಭಾರತದ ರಾಜಕೀಯ ಮತ್ತು ಭಾರತೀಯ ಜನತಾ ಪಾರ್ಟಿಯ ವಿರೋಧದೊಂದಿಗೆ ಬೆಸೆಯತೊಡಗಿತು. ಭಾರತೀಯ ಜನತಾ ಪಾರ್ಟಿಯ ನಾಯಕರು ನಿರಂತರವಾಗಿ ವಿಜಯ್ ಅವರನ್ನು ಗುರಿಯಾಗಿಸಲು ಶುರುಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಭಿನ್ನ ವಾತಾವರಣವೇ ಸೃಷ್ಟಿಯಾಯಿತು. ಮೊದಲು ಬರೀ ಅವರ ಸಿನಿಮಾಗಳ ಅಭಿಮಾನಿಗಳಾಗಿದ್ದವರು ಈಗ ಮುಕ್ತವಾಗಿ ಅವರ ಬೆಂಬಲಕ್ಕೆ ನಿಂತರು. ಮುಖ್ಯವಾಗಿ ಬಿಜೆಪಿ ವಿರೋಧಿ ಸಿದ್ಧಾಂತ ಹೊಂದಿದ್ದ ಬಳಕೆದಾರರು ವಿಜಯ್ ಅವರನ್ನು ಅಧಿಕಾರದಲ್ಲಿದ್ದವರಿಗೆ ಹೆದರದೆ ನೇರವಾಗಿ ಪ್ರಶ್ನೆ ಕೇಳುವ ಸಶಕ್ತ ಮುಖವಾಗಿ ಪ್ರಸ್ತುತಪಡಿಸಲು ಶುರುಮಾಡಿದರು. ಟ್ವಿಟರ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳಲ್ಲಿ ವಿಜಯ್ ಪರವಾಗಿ ಸಾವಿರಾರು ಪೋಸ್ಟ್ಗಳು ವೈರಲ್ ಆದವು. ಕನಿಷ್ಠ ಪಕ್ಷ ಯಾರೋ ಒಬ್ಬರಾದರೂ ಜನರ ಪರವಾಗಿ ಮಾತನಾಡುತ್ತಿದ್ದಾರಲ್ಲ ಎಂದು ಜನರು ಬರೆಯತೊಡಗಿದರು. ತಮಿಳು ಚಿತ್ರರಂಗದ ಹಲವು ಹಿರಿಯ ಕಲಾವಿದರು ಮತ್ತು ರಾಜಕೀಯ ನಾಯಕರು ಕೂಡ ವಿಜಯ್ ಅವರ ಜೊತೆಗೆ ನಿಂತರು. ಅರವಿಂದ್ ಸ್ವಾಮಿಯಿಂದ ಹಿಡಿದು ಖುಷ್ಬೂ ಸುಂದರ್ವರೆಗೆ ಹಲವು ತಾರೆಯರು ಬಹಿರಂಗವಾಗಿ ಬೆಂಬಲ ಸೂಚಿಸಿದರು. ಚಿತ್ರರಂಗದಲ್ಲಿ ಈ ವಿಷಯ ಬರೀ ಒಂದು ಸಿನಿಮಾಗೆ ಸೀಮಿತವಾಗಿ ಉಳಿದಿಲ್ಲ, ಇದೊಂದು ದೊಡ್ಡ ರಾಜಕೀಯ ಸಂಘರ್ಷದ ರೂಪ ಪಡೆದುಕೊಂಡಿದೆ ಎಂಬ ಸಂದೇಶ ಸ್ಪಷ್ಟವಾಗಿ ರವಾನೆಯಾಗಿತ್ತು. ನಿಧಾನವಾಗಿ ವಿಜಯ್ ಅವರ ಬಿಂಬ ಇಮೇಜ್ ಸಂಪೂರ್ಣವಾಗಿ ಬದಲಾಗತೊಡಗಿತು. ಜನರು ಅವರನ್ನು ಬರೀ ಸಿನಿಮಾದಲ್ಲಿ ವಿಲನ್ ಜೊತೆ ಹೊಡೆದಾಡುವ ಮಾಸ್ ಹೀರೋ ಆಗಿ ನೋಡಲಿಲ್ಲ. ಬದಲಿಗೆ ನಿಜ ಜೀವನದಲ್ಲೂ ಜನಸಾಮಾನ್ಯರ ಸಮಸ್ಯೆಗಳನ್ನು ಎತ್ತಿ ಹಿಡಿಯುವ ಪ್ರಬಲ ರಾಜಕೀಯ ಧ್ವನಿಯಾಗಿ ನೋಡತೊಡಗಿದರು. ಅವರ ಅಭಿಮಾನಿಗಳಿಗೆ ವಿಜಯ್ ಈಗ ಬರೀ ನಟನಾಗಿರಲಿಲ್ಲ, ಭರವಸೆಯ ಹೊಸ ಮುಖವಾಗಿದ್ದರು. ನಂತರ 2020ರ ಫೆಬ್ರವರಿ 5ರಂದು ದಿಢೀರನೆ ಒಂದು ದೊಡ್ಡ ಸುದ್ದಿ ಹೊರಬಿದ್ದಿತು. ಆದಾಯ ತೆರಿಗೆ ಇಲಾಖೆ ಇನ್ಕಮ್ ಟ್ಯಾಕ್ಸ್ ಚೆನ್ನೈನಲ್ಲಿರುವ ವಿಜಯ್ ಅವರ ನಿವಾಸದ ಮೇಲೆ ದಾಳಿ ನಡೆಸಿ ತೆರಿಗೆ ವಂಚನೆ ಆರೋಪಗಳಿಗೆ ಸಂಬಂಧಿಸಿದಂತೆ ತನಿಖೆ ಆರಂಭಿಸಿತು. ಟಿವಿ ಚಾನೆಲ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ಗಳು ಪ್ರಸಾರವಾಗತೊಡಗಿದವು. ತಮಿಳು ಸೂಪರ್ ಸ್ಟಾರ್ ವಿಜಯ್ ಮನೆ ಮೇಲೆ ಐಟಿ ರೇಡ್ ಎಂಬ ಸುದ್ದಿಯೇ ಎಲ್ಲೆಡೆ ಹಲ್ಚಲ್ ಎಬ್ಬಿಸಿತು. ನೋಡುತ್ತಿದ್ದಂತೆಯೇ ಈ ವಿಚಾರ ಇಡೀ ದೇಶಾದ್ಯಂತ ಚರ್ಚೆಯ ವಸ್ತುವಾಯಿತು. ಈ ಐಟಿ ದಾಳಿಯ ನಂತರ ವಿಜಯ್ ಬೆಂಬಲಿಗರ ಆಕ್ರೋಶ ಇನ್ನಷ್ಟು ಹೆಚ್ಚಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಜನರು ವಿಜಯ್ ಅವರು ಸರ್ಕಾರದ ವಿರುದ್ಧ ಮಾತನಾಡುತ್ತಾರೆ ಎಂಬ ಒಂದೇ ಕಾರಣಕ್ಕೆ ಅವರನ್ನು ಬೇಕೆಂದೇ ಗುರಿಯಾಗಿಸಲಾಗುತ್ತಿದೆ ಎಂದು ಕಿಡಿಕಾರಿದರು. ಅನೇಕರು ಇದನ್ನು ರಾಜಕೀಯ ಸೇಡಿನ ಕ್ರಮ ಎಂದು ಕರೆದರು. ಸತ್ಯ ಏನೇ ಇರಲಿ, ವಿಜಯ್ ಮತ್ತು ಬಿಜೆಪಿ ನಡುವಿನ ಸಂಘರ್ಷ ಈಗ ಬಹಿರಂಗವಾಗಿ ಹೊರಬಂದಿದೆ ಎಂಬ ವಿಚಾರ ಜನಮನದಲ್ಲಿ ತೀವ್ರವಾಗಿ ಹರಡಿತು. ಇದಾದ ಬಳಿಕ ತಮಿಳುನಾಡಿನಾದ್ಯಂತ ವಿಜಯ್ ಅವರ ಪೋಸ್ಟರ್ಗಳು ರಾರಾಜಿಸತೊಡಗಿದವು.
ಸಾವಿರಾರು ಅಭಿಮಾನಿಗಳು ಅವರನ್ನು ರಾಜಕೀಯಕ್ಕೆ ಬರುವಂತೆ ಮನವಿ ಮಾಡತೊಡಗಿದರು. ಆ ಪೋಸ್ಟರ್ಗಳಲ್ಲಿ ತಮಿಳುನಾಡನ್ನು ರಕ್ಷಿಸಲು ರಾಜಕೀಯಕ್ಕೆ ಬನ್ನಿ ಎಂದು ಬರೆಯಲಾಗಿತ್ತು. ಹಲವೆಡೆ ಅವರ ಕಟೌಟ್ಗಳ ಮುಂದೆ ಜನರು ಘೋಷಣೆಗಳನ್ನು ಕೂಗುತ್ತಿರುವುದು ಕಂಡುಬಂತು. ವಿಜಯ್ ಅವರು ಅಧಿಕೃತವಾಗಿ ಘೋಷಿಸದಿದ್ದರೂ ಈಗಾಗಲೇ ರಾಜಕೀಯ ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ ಎನ್ನುವಂತಹ ವಾತಾವರಣ ನಿರ್ಮಾಣವಾಗಿತ್ತು. ವಾಸ್ತವದಲ್ಲಿ ವಿಜಯ್ ಬಹಳ ಹಿಂದಿನಿಂದಲೇ ತಮ್ಮ ರಾಜಕೀಯ ಸಿದ್ಧಾಂತಕ್ಕೆ ತಡಿಪಾಯ ಹಾಕುತ್ತಿದ್ದರು. ಸಿನಿಮಾಗಳ ಮೂಲಕ ಅವರು ತಲುಪಿಸುತ್ತಿದ್ದ ಸಂದೇಶಗಳು ಕೋಟ್ಯಂತರ ಪ್ರೇಕ್ಷಕರಿಗೆ ಉಚಿತವಾಗಿ ತಲುಪುತ್ತಿದ್ದವು. ಅವರ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಸುಲಭವಾಗಿ 200 ಕೋಟಿ ರೂಪಾಯಿ ಬಿಸಿನೆಸ್ ಮಾಡುತ್ತಿದ್ದವು, ಜೊತೆಗೆ ಸಾಮಾಜಿಕ ಹಾಗೂ ರಾಜಕೀಯ ಸಂದೇಶವನ್ನು ತಲುಪಿಸುತ್ತಿದ್ದವು. ಈ ಪ್ರಭಾವವನ್ನು ನಿರ್ಲಕ್ಷಿಸುವುದು ಯಾರಿಗೂ ಸುಲಭವಾಗಿರಲಿಲ್ಲ. ಇಷ್ಟರಲ್ಲೇ 2020ರ ನವೆಂಬರ್ನಲ್ಲಿ ಮತ್ತೊಂದು ದೊಡ್ಡ ತಿರುವು ಎದುರಾಯಿತು. ವಿಜಯ್ ಅವರ ತಂದೆ ಎಸ್.ಎ. ಚಂದ್ರಶೇಖರ್ ಅವರು ವಿಜಯ್ ಮಕ್ಕಳ ಇಯಕ್ಕಂ ಸಂಘಟನೆಯನ್ನು ರಾಜಕೀಯ ಪಕ್ಷವಾಗಿ ನೋಂದಾಯಿಸಲು ರಿಜಿಸ್ಟರ್ ಮುಂದಾದರು. ಈ ಸುದ್ದಿ ಹೊರಬಿದ್ದ ತಕ್ಷಣ ರಾಜಕೀಯ ವಲಯದಲ್ಲಿ ತಲ್ಲಣ ಉಂಟಾಯಿತು. ಈಗ ವಿಜಯ್ ಅಧಿಕೃತವಾಗಿ ರಾಜಕೀಯಕ್ಕೆ ಹೆಜ್ಜೆ ಇಡಲಿದ್ದಾರೆ ಎಂದೇ ಜನರು ಭಾವಿಸಿದ್ದರು. ಆದರೆ ತದನಂತರ ಕಥೆಗೆ ತಕ್ಷಣವೇ ಒಂದು ಹೊಸ ತಿರುವು ಸಿಕ್ಕಿತು. ವಿಜಯ್ ಅವರೇ ಖುದ್ದಾಗಿ ಹೇಳಿಕೆ ಬಿಡುಗಡೆ ಮಾಡಿ ತಮ್ಮ ಹೆಸರನ್ನು ಬಳಸಿ ಯಾವುದೇ ರಾಜಕೀಯ ಪಕ್ಷವನ್ನು ಆರಂಭಿಸಲು ತಾನು ಅನುಮತಿ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ಅಷ್ಟೇ ಅಲ್ಲದೆ ಆ ಪಕ್ಷದಿಂದ ದೂರವಿರುವಂತೆ ತಮ್ಮ ಅಭಿಮಾನಿಗಳಿಗೂ ಮನವಿ ಮಾಡಿದರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಜಯ್ ಕಾನೂನು ಕ್ರಮ ಕೈಗೊಳ್ಳಲು ಸಿದ್ಧತೆ ನಡೆಸುತ್ತಿದ್ದಾರೆ ಎಂಬ ಸುದ್ದಿಗಳು ಬರತೊಡಗಿದವು. ಇದನ್ನು ನೋಡಿದ ಹೊರಗಿನ ಜನರಿಗೆ ವಿಷಯ ತುಂಬಾ ವಿಚಿತ್ರವಾಗಿ ಕಂಡಿತು. ಒಂದು ಕಡೆ ತಂದೆ ರಾಜಕೀಯ ಪಕ್ಷವನ್ನು ಲಾಂಚ್ ಮಾಡುತ್ತಿದ್ದರೆ, ಇನ್ನೊಂದು ಕಡೆ ಮಗ ಅದಕ್ಕೂ ತನಗೂ ಸಂಬಂಧವಿಲ್ಲ ಎಂದು ದೂರ ಸರಿಯುತ್ತಿದ್ದ. ತದನಂತರ ವಿಜಯ್ ಕುಟುಂಬದೊಳಗೆ ಎಲ್ಲವೂ ಸರಿ ಇಲ್ಲವೇನೋ ಎಂಬ ಚರ್ಚೆಗಳು ಶುರುವಾದವು. ತಂದೆ ಮತ್ತು ಮಗನ ನಡುವೆ ಬಹಿರಂಗ ವಿವಾದವಾಗುವಂತಹದ್ದೇನಾಯಿತು ಎಂಬ ಪ್ರಶ್ನೆಗಳು ಜನರ ಮನದಲ್ಲಿ ಮೂಡತೊಡಗಿದವು. ಒಂದು ಕಾಲದಲ್ಲಿ ವಿಜಯ್ ತಮ್ಮ ತಂದೆ ತಾಯಿಯನ್ನು ದೇವರಂತೆ ಕಾಣುತ್ತಿದ್ದರು. ತಮ್ಮ ಜೀವನದಲ್ಲಿ ಅತ್ಯುನ್ನತ ಸ್ಥಾನ ತಮ್ಮ ತಂದೆ ತಾಯಿಗೆ ಎಂದು ಹಲವು ಸಂದರ್ಶನಗಳಲ್ಲಿ ಹೇಳುತ್ತಿದ್ದರು. ಆದರೆ ರಾಜಕೀಯದ ಈ ಹೊಸ ಕಾಲಘಟ್ಟದಲ್ಲಿ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಬದಲಾಯಿತೆಂದರೆ, ಅದೇ ವಿಜಯ್ ಈಗ ಬಹಿರಂಗವಾಗಿ ತಮ್ಮ ತಂದೆಯ ನಿರ್ಧಾರಗಳಿಂದ ಅಂತರ ಕಾಯ್ದುಕೊಳ್ಳುವುದು ಕಂಡುಬಂತು. ಈ ಬದಲಾವಣೆ ಜನರಿಗೆ ತೀವ್ರ ಆಘಾತ ತಂದಿತು. ಬಹಿರಂಗ ಜಗಳಕ್ಕೆ ಕಾರಣವಾಗುವಂತೆ ಕುಟುಂಬದೊಳಗೆ ಅಷ್ಟಕ್ಕೂ ಏನು ನಡೆಯುತ್ತಿದೆ ಎಂಬುದು ಅಭಿಮಾನಿಗಳಿಗೂ ಅರ್ಥವಾಗಲಿಲ್ಲ. ವಿಜಯ್ ಸಿವಿಲ್ ದಾವೆಯೊಂದನ್ನು ಸಿವಿಲ್ ಕೇಸ್ ಹೂಡಿದಾಗ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಯಿತು. ತಮ್ಮ ಹೆಸರನ್ನು ಬಳಸಿ ಯಾವುದೇ ರೀತಿಯ ರಾಜಕೀಯ ಸಭೆ ಅಥವಾ ಚಟುವಟಿಕೆಗಳನ್ನು ನಡೆಸಬಾರದು ಎಂದು ಆ ಪ್ರಕರಣದಲ್ಲಿ ಅವರು ಆಗ್ರಹಿಸಿದರು. ಅಂದರೆ ಯಾವ ಮಗನ ಹೆಸರಿನಲ್ಲಿ ಪಕ್ಷ ಕಟ್ಟಲಾಗುತ್ತಿತ್ತೋ ಅದೇ ಮಗ ಈಗ ಕಾನೂನಾತ್ಮಕವಾಗಿ ಅದಕ್ಕೂ ತನಗೂ ಸಂಬಂಧವಿಲ್ಲ ಎಂದು ಸಾಬೀತುಪಡಿಸಲು ತೊಡಗಿದ್ದ. ಈ ಸುದ್ದಿ ಹೊರಬರುತ್ತಿದ್ದಂತೆಯೇ ತಮಿಳುನಾಡಿನ ರಾಜಕೀಯ ಮತ್ತು ಚಿತ್ರರಂಗ ಎರಡರಲ್ಲೂ ಭಾರೀ ತಲ್ಲಣ ಸೃಷ್ಟಿಯಾಯಿತು. ಕೊನೆಗೆ ಒತ್ತಡ ಹೆಚ್ಚಾದ ನಂತರ ಎಸ್.ಎ. ಚಂದ್ರಶೇಖರ್ ಅವರು ವಿಜಯ್ ಮಕ್ಕಳ ಇಯಕ್ಕಂ ಸಂಘಟನೆಯನ್ನು ರಾಜಕೀಯ ಪಕ್ಷವಾಗಿ ನೋಂದಾಯಿಸುವುದನ್ನು ರದ್ದುಗೊಳಿಸಲು ನಿರ್ಧರಿಸಿದರು. ಇನ್ಮುಂದೆ ತಾವು ಯಾವುದೇ ರಾಜಕೀಯ ಚಳವಳಿ ಅಥವಾ ಪಕ್ಷದ ಚಟುವಟಿಕೆಯ ಭಾಗವಾಗುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಹೊರನೋಟಕ್ಕೆ ವಿಷಯ ಶಾಂತವಾದಂತೆ ಕಂಡರೂ ಒಳಗೊಳಗೆ ವಿಜಯ್ ಅವರ ರಾಜಕೀಯ ತಡಿಪಾಯ ನಿರಂತರವಾಗಿ ಗಟ್ಟಿಯಾಗುತ್ತಲೇ ಇತ್ತು. ಇದೇ ಅವಧಿಯಲ್ಲಿ ತಮಿಳುನಾಡಿನಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಡೆದವು. ಇಲ್ಲೊಂದು ಅತ್ಯಂತ ಕುತೂಹಲಕಾರಿ ವಿಷಯ ಕಂಡುಬಂತು. ವಿಜಯ್ ಅಭಿಮಾನಿಗಳು ವಿಜಯ್ ಮಕ್ಕಳ ಇಯಕ್ಕಂ ಧ್ವಜವನ್ನು ಹಿಡಿದು ಪಕ್ಷೇತರ ಅಭ್ಯರ್ಥಿಗಳಾಗಿ ಚುನಾವಣೆಗೆ ಸ್ಪರ್ಧಿಸಲು ಶುರುಮಾಡಿದರು. ವಿಶೇಷವೆಂದರೆ ತಮ್ಮ ಸಂಘಟನೆ ಚುನಾವಣೆಗೆ ಧುಮುಕಲಿದೆ ಎಂದು ವಿಜಯ್ ಎಂದಿಗೂ ಅಧಿಕೃತವಾಗಿ ಘೋಷಿಸಿರಲಿಲ್ಲ. ಮೇಲ್ನೋಟಕ್ಕೆ ಈ ಸಂಪೂರ್ಣ ಹೆಜ್ಜೆ ಅವರ ಬೆಂಬಲಿಗರ ಕಡೆಯಿಂದಷ್ಟೇ ತೆಗೆದುಕೊಂಡಂತೆ ಕಾಣುತ್ತಿತ್ತು. ಆದರೆ ಬಂದ ಫಲಿತಾಂಶ ಮಾತ್ರ ಎಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡಿತು. ವಿಜಯ್ ಮಕ್ಕಳ ಇಯಕ್ಕಂ ಸಂಘಟನೆಗೆ ಸೇರಿದ ಒಟ್ಟು 169 ಅಭ್ಯರ್ಥಿಗಳು ಅಖಾಡಕ್ಕಿಳಿದಿದ್ದರು. ಅವರಲ್ಲಿ 115 ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದರು. ಅಂದರೆ ಸುಮಾರು 68% ಗೆಲುವಿನ ಪ್ರಮಾಣ. ಅತ್ಯಂತ ದೊಡ್ಡ ವಿಷಯವೆಂದರೆ ಈ ಗೆಲುವು ಯಾವುದೇ ಅಧಿಕೃತ ರಾಜಕೀಯ ಪಕ್ಷವಿಲ್ಲದೆ, ಯಾವುದೇ ದೊಡ್ಡ ಮೈತ್ರಿಕೂಟವಿಲ್ಲದೆ ಮತ್ತು ಯಾವುದೇ ಸುಸ್ಥಾಪಿತ ಚುನಾವಣಾ ಚೌಕಟ್ಟಿಲ್ಲದೆ ಈ ಸಾಧನೆ ಸಿಕ್ಕಿತ್ತು. ಎದುರಿಗೆ ದ್ರವಿಡ ಮುನ್ನೇಟ್ರ ಕಳಗಂ ಡಿಎಂಕೆ ಮತ್ತು ಆಲ್ ಇಂಡಿಯಾ ಅಣ್ಣಾ ದ್ರವಿಡ ಮುನ್ನೇಟ್ರ ಕಳಗಂ ಎಐಡಿಎಂಕೆ ನಂತಹ ದಶಕಗಳಷ್ಟು ಹಳೆಯ ಪ್ರಬಲ ಪಕ್ಷಗಳಿದ್ದವು. ಆದಾಗ್ಯೂ ವಿಜಯ್ ಅವರ ಬೆಂಬಲಿಗರು ತಮ್ಮ ಅಸ್ತಿತ್ವವನ್ನು ಬಲವಾಗಿ ಪ್ರದರ್ಶಿಸಿದರು. ಈ ಫಲಿತಾಂಶಗಳು ಒಂದು ದೊಡ್ಡ ಸಂದೇಶವನ್ನೇ ನೀಡಿದವು. ವಿಜಯ್ ಅವರ ಸಂಘಟನೆ ಇನ್ಮುಂದೆ ಬರೀ ಫ್ಯಾನ್ ಕ್ಲಬ್ಗೆ ಮಾತ್ರ ಸೀಮಿತವಾಗಿಲ್ಲ, ಅವರ ರಾಜಕೀಯ ಯಂತ್ರಾಂಗ ತಳಮಟ್ಟದಲ್ಲಿ ಕೆಲಸ ಮಾಡಲು ಶುರು ಮಾಡಿದೆ ಮತ್ತು ಬೃಹತ್ ಚುನಾವಣೆಗಳ ಮೇಲೆಯೂ ಪ್ರಭಾವ ಬೀರುವಷ್ಟು ಶಕ್ತಿಯನ್ನು ಹೊಂದಿದೆ ಎಂಬುದು ಇದರಿಂದ ಸ್ಪಷ್ಟವಾಯಿತು.
ವಿಜಯ್ ಅಧಿಕೃತವಾಗಿ ರಾಜಕೀಯಕ್ಕೆ ಧುಮುಕಿದರೆ ಮುಂಬರುವ ವರ್ಷಗಳಲ್ಲಿ ತಮಿಳುನಾಡಿನ ರಾಜಕೀಯ ಚಿತ್ರಣ ಸಂಪೂರ್ಣವಾಗಿ ಬದಲಾಗಬಹುದು ಎಂದು ರಾಜಕೀಯ ವಿಶ್ಲೇಷಕರು ಚರ್ಚಿಸಲು ಶುರುಮಾಡಿದರು. ಕೊನೆಗೂ ಅವರ ಅಭಿಮಾನಿಗಳು ಸುದೀರ್ಘ ಕಾಲದಿಂದ ಕಾಯುತ್ತಿದ್ದ ಆ ದಿನ ಬಂದೇ ಬಿಟ್ಟಿತು. 2024ರ ಫೆಬ್ರವರಿ 2ರಂದು ಲೋಕಸಭಾ ಚುನಾವಣೆಗೆ ಸರಿಯಾಗಿ ಕೆಲವೇ ದಿನಗಳ ಮುಂಚಿತವಾಗಿ ವಿಜಯ್ ಅಧಿಕೃತವಾಗಿ ತಮ್ಮ ರಾಜಕೀಯ ಪಕ್ಷವನ್ನು ಲಾಂಚ್ ಮಾಡಿದರು. ಪಕ್ಷಕ್ಕೆ ತಮಿಳಗ ವೆಟ್ರಿ ಕಳಗಂ ಎಂದು ಹೆಸರಿಡಲಾಯಿತು. ಇದನ್ನು ಜನರು ಸಂಕ್ಷಿಪ್ತವಾಗಿ ಟಿವಿಕೆ ಎಂದು ಕರೆಯತೊಡಗಿದರು. ಈ ಘೋಷಣೆಯೊಂದಿಗೆ ತಮಿಳುನಾಡಿನ ರಾಜಕೀಯದಲ್ಲಿ ಹೊಸದೊಂದು ಅಧ್ಯಾಯ ಆರಂಭವಾಯಿತು. ಆದಾಗ್ಯೂ ತಮ್ಮ ಪಕ್ಷ 2024ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಎಂದು ವಿಜಯ್ ಸ್ಪಷ್ಟಪಡಿಸಿದರು. ತಮ್ಮ ಸಂಪೂರ್ಣ ಗಮನ ನೇರವಾಗಿ 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯ ಮೇಲಷ್ಟೇ ಇರಲಿದೆ ಎಂದು ಅವರು ಹೇಳಿದರು. ಈ ನಿರ್ಧಾರ ಅನೇಕರಿಗೆ ಆಶ್ಚರ್ಯ ತಂದಿತು. ಆದರೆ ವಿಜಯ್ ಅವಸರದಲ್ಲಿ ಯಾವುದೇ ಹೆಜ್ಜೆ ಇಡಲು ಬಯಸಿರಲಿಲ್ಲ. ಮೊದಲು ತಮ್ಮ ರಾಜಕೀಯ ತಡಿಪಾಯವನ್ನು ಇನ್ನಷ್ಟು ಗಟ್ಟಿಗೊಳಿಸಿಕೊಳ್ಳಲು ಅವರು ಬಯಸಿದ್ದರು. ತದನಂತರ 2024ರ ಅಕ್ಟೋಬರ್ 27ರಂದು ವಿಜಯ್ ತಮ್ಮ ಪಕ್ಷದ ಮೊದಲ ಬೃಹತ್ ರಾಜಕೀಯ ರ್ಯಾಲಿಯನ್ನು ಆಯೋಜಿಸಿದರು. ಈ ರ್ಯಾಲಿಯಲ್ಲಿ ಲಕ್ಷಾಂತರ ಜನರ ಸಾಗರವೇ ಹರಿದು ಬಂತು. ಹೊಸ ರಾಜಕೀಯ ಪಕ್ಷವೊಂದಕ್ಕೆ ಇಷ್ಟೊಂದು ವಿಶಾಲವಾದ ಜನಸ್ತೋಮ ನೆರೆದಿರುವುದು ಅಭೂತಪೂರ್ವ ಎಂದೇ ಪರಿಗಣಿತವಾಯಿತು. ಎತ್ತ ನೋಡಿದರೂ ವಿಜಯ್ ಅವರ ಪೋಸ್ಟರ್ಗಳು, ಧ್ವಜಗಳು ಹಾಗೂ ಘೋಷಣೆಗಳೇ ಕಾಣಿಸುತ್ತಿದ್ದವು. ಜನರು ಗಂಟೆಗಳ ಮುಂಚಿತವಾಗಿಯೇ ಮೈದಾನದಲ್ಲಿ ನೆರೆಯಲು ಶುರುಮಾಡಿದ್ದರು. ತಮಿಳುನಾಡು ಮತ್ತೊಬ್ಬ ನಟ ರಾಜಕಾರಣಿಯ ಉದಯವನ್ನು ಕಾಣುತ್ತಿದೆಯೇ ಎಂದು ಹಲವು ರಾಜಕೀಯ ವಿಶ್ಲೇಷಕರು ಚರ್ಚಿಸತೊಡಗಿದರು. ಈ ರ್ಯಾಲಿಯಲ್ಲಿ ವಿಜಯ್ ಮೊದಲ ಬಾರಿಗೆ ಬಹಿರಂಗವಾಗಿ ತಮ್ಮ ಪಕ್ಷದ ಸಿದ್ಧಾಂತವನ್ನು ಜನರ ಮುಂದಿಟ್ಟರು. ಟಿವಿಕೆ ಒಂದು ಕೋಮುವಾದಿ ವಿರೋಧಿ, ಆಂಟಿ ಕಮ್ಯುನಲ್ ಮತ್ತು ಭ್ರಷ್ಟಾಚಾರ ವಿರೋಧಿ, ಆಂಟಿ ಕರಪ್ಷನ್ ಪಾರ್ಟಿ ಎಂದು ಅವರು ಹೇಳಿದರು. ತಮ್ಮ ರಾಜಕೀಯ ಧರ್ಮ ಮತ್ತು ಜಾತಿಯ ದ್ವೇಷದ ಮೇಲಲ್ಲ, ಬದಲಿಗೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಮೇಲೆ ಆಧಾರಿತವಾಗಿರುತ್ತದೆ ಎಂದು ಅವರು ಒತ್ತು ನೀಡಿ ಹೇಳಿದರು. ವಿಜಯ್ ತಮ್ಮನ್ನು ಡಾ. ಬಿ. ಆರ್. ಅಂಬೇಡ್ಕರ್, ಇ. ವಿ. ರಾಮಸ್ವಾಮಿ ಪೆರಿಯಾರ್ ಮತ್ತು ಕೆ. ಕಾಮರಾಜ್ ಅವರ ವಿಚಾರಧಾರೆಗಳಿಂದ ಪ್ರೇರಿತರೆಂದು ಕರೆದುಕೊಂಡರು. ಆ ದಿನ ವೇದಿಕೆಯ ಮೇಲೆ ನಿಂತಿದ್ದ ವಿಜಯ್ ಬರೀ ಒಬ್ಬ ಸೂಪರ್ ಸ್ಟಾರ್ ಆಗಿ ಕಾಣಿಸುತ್ತಿರಲಿಲ್ಲ. ತಮಿಳುನಾಡಿನ ರಾಜಕೀಯದಲ್ಲಿ ತಮ್ಮದೇ ಆದ ಪ್ರತ್ಯೇಕ ಸ್ಥಾನವನ್ನು ನಿರ್ಮಿಸಲು ಸಂಪೂರ್ಣವಾಗಿ ಸಜ್ಜಾಗಿರುವ ಒಬ್ಬ ಪ್ರಬಲ ನಾಯಕನಂತೆ ಕಾಣುತ್ತಿದ್ದರು. ತಮ್ಮ ಮೊದಲ ದೊಡ್ಡ ರಾಜಕೀಯ ರ್ಯಾಲಿಯಲ್ಲಿ ವಿಜಯ್ ತಾವು ಇನ್ಮುಂದೆ ಬರೀ ಸಿನಿಮಾದ ಡೈಲಾಗ್ಗಳಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದರು. ವೇದಿಕೆಯ ಮೇಲಿಂದಲೇ ಅವರು ತಮ್ಮ ರಾಜಕೀಯ ಹಾಗೂ ಸಿದ್ಧಾಂತಿಕ ವಿರೋಧಿಗಳ ಹೆಸರುಗಳನ್ನು ಬಹಿರಂಗವಾಗಿ ಪ್ರಸ್ತಾಪಿಸಿದರು. ವಿಜಯ್ ದ್ರವಿಡ ಮುನ್ನೇಟ್ರ ಕಳಗಂ ಡಿಎಂಕೆ ಪಕ್ಷವನ್ನು ತಮ್ಮ ರಾಜಕೀಯ ಎದುರಾಳಿ ಎಂದು ಕರೆದರು. ಅದೇ ಸಮಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬಿಜೆಪಿ ತಮ್ಮ ಸಿದ್ಧಾಂತಿಕ ವೈರಿ ಎಂದು ವ್ಯಾಖ್ಯಾನಿಸಿದರು. ಅವರ ಮಾತುಗಳು ಅತ್ಯಂತ ಕಟುವಾಗಿದ್ದವು. ಅವರು ಬಿಜೆಪಿಯನ್ನು ಫ್ಯಾಸಿಸ್ಟ್ ಎಂದು ಕರೆದರು ಮತ್ತು ಡಿಎಂಕೆಯನ್ನು ವಿಷಕಾರಿ ರಾಜಕೀಯ ಮಾಡುವ ಪಕ್ಷ ಎಂದು ಕರೆದರು. ಈ ಹೇಳಿಕೆ ತಮಿಳುನಾಡು ರಾಜಕೀಯದಲ್ಲಿ ಭೂಕಂಪದಂತೆ ಹಬ್ಬಿತು. ರ್ಯಾಲಿಯಲ್ಲಿ ವಿಜಯ್ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆಯೂ ಪ್ರಶ್ನೆ ಎತ್ತಿದರು. ಅವರು, ನೀವು ಅಧಿಕಾರಕ್ಕೆ ಬಂದಿರುವುದು ಜನರ ನೆರವಿಗೆ ಧಾವಿಸುವುದಕ್ಕೋ ಅಥವಾ ಬರೀ ಮುಸ್ಲಿಮರ ವಿರುದ್ಧ ರಾಜಕೀಯ ಮಾಡುವುದಕ್ಕೋ ಎಂದು ಕೇಳಿದರು. ಈ ಹೇಳಿಕೆ ಹೊರಬೀಳುತ್ತಿದ್ದಂತೆಯೇ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿತು. ಇನ್ನೊಂದೆಡೆ ಡಿಎಂಕೆಯನ್ನು ಗುರಿಯಾಗಿಸಿಕೊಂಡು ಮಾತನಾಡಿದ ವಿಜಯ್, ಸಮಾಜವನ್ನು ಧರ್ಮ ಮತ್ತು ಜಾತಿಯ ಹೆಸರಿನಲ್ಲಿ ವಿಭಜಿಸುವ ಶಕ್ತಿಗಳನ್ನು ಗುರುತಿಸುವುದು ಸುಲಭ. ಆದರೆ ಸಿದ್ಧಾಂತದ ಮುಖವಾಡ ಧರಿಸಿ ಬರುವ ಭ್ರಷ್ಟ ಶಕ್ತಿಗಳಿಂದಲೇ ನಿಜವಾದ ಅಪಾಯವಿದೆ ಎಂದರು. ಈ ದಾಳಿ ನೇರವಾಗಿ ಡಿಎಂಕೆ ವಿರುದ್ಧವೇ ಮಾಡಿದ್ದು ಎಂದು ಜನರಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಈ ಹೇಳಿಕೆಗಳ ನಂತರ ವಿಜಯ್ ಇಡೀ ತಮಿಳುನಾಡಿನಲ್ಲಿ ತಮ್ಮ ಹಿಡಿತವನ್ನು ಬಲಪಡಿಸಿಕೊಳ್ಳಲು ರಾಜ್ಯವ್ಯಾಪಿ ಯಾತ್ರೆಯನ್ನು ಪ್ರಾರಂಭಿಸಿದರು. 2025ರ ಸೆಪ್ಟೆಂಬರ್ 13ರಂದು ತಿರುಚಿರಾಪಳ್ಳಿಯಿಂದ ಈ ಯಾತ್ರೆ ಆರಂಭವಾಯಿತು. ರಾಜ್ಯದ ಎಲ್ಲಾ 38 ಜಿಲ್ಲೆಗಳಿಗೂ ಭೇಟಿ ನೀಡಿ ಜನರೊಂದಿಗೆ ನೇರ ಸಂವಾದ ನಡೆಸುವುದು ವಿಜಯ್ ಅವರ ಯೋಜನೆಯಾಗಿತ್ತು. ಪ್ರತಿ ಸ್ಥಳದಲ್ಲೂ ಜನಸಾಗರವೇ ಹರಿದು ಬರತೊಡಗಿತು. ಅಭಿಮಾನಿಗಳು ಅವರನ್ನು ನೋಡಲು ಗಂಟೆಗಟ್ಟಲೆ ಕಾಯುತ್ತಿದ್ದರು. ವಾತಾವರಣ ಹೇಗಿತ್ತೆಂದರೆ, ಬರೀ ಒಬ್ಬ ರಾಜಕೀಯ ನಾಯಕನಲ್ಲ, ಬದಲಿಗೆ ಒಬ್ಬ ಸೂಪರ್ ಸ್ಟಾರ್ ಮತ್ತು ರಕ್ಷಕ ಒಂದೇ ಬಾರಿಗೆ ಜನರ ಮಧ್ಯೆ ಬರುತ್ತಿರುವಂತಿತ್ತು. ನಂತರ 2025ರ ಸೆಪ್ಟೆಂಬರ್ 27ರ ದಿನ ಬಂದಿತು. ಅಂದು ಕರೂರಿನಲ್ಲಿ ವಿಜಯ್ ಅವರ ಬೃಹತ್ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಪ್ರಕಾರ ಅವರು ಮಧ್ಯಾಹ್ನ 12:45ಕ್ಕೆ ತಲುಪಬೇಕಿತ್ತು. ಆದರೆ ವಿಜಯ್ ಸಂಜೆ ಸುಮಾರು ಬೆಳಗ್ಗೆ 7 ಗಂಟೆಗೆ ವೇದಿಕೆಗೆ ಬಂದರು. ಅತ್ಯಂತ ದೊಡ್ಡ ವಿಷಯವೆಂದರೆ, ಈ ವಿಳಂಬದ ಬಗ್ಗೆ ನೆರೆದಿದ್ದ ಜನರಿಗೆ ಯಾವುದೇ ಮಾಹಿತಿ ನೀಡಿರಲಿಲ್ಲ. ಸಾವಿರಾರು ಜನರು ಗಂಟೆಗಟ್ಟಲೆ ಬಿಸಿಲಿನಲ್ಲಿ ನಿಂತಿದ್ದರು. ಊಟ, ನೀರು ಮತ್ತು ಮೂಲಭೂತ ವ್ಯವಸ್ಥೆಗಳು ಸಹ ಅತ್ಯಂತ ಕಳಪೆಯಾಗಿದ್ದವು.
ಸಮಯ ಕಳೆಯುತ್ತಿದ್ದಂತೆ ಜನರಲ್ಲಿ ಅಸಹನೆ ಹೆಚ್ಚಾಯಿತು. ಅಂತಿಮವಾಗಿ ವಿಜಯ್ ವೇದಿಕೆಗೆ ಬಂದಾಗ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿ ಹೋಗಿತ್ತು. ಜನರು ಅವರನ್ನು ಒಂದು ನೋಟ ನೋಡಲು ಮುಂದೆ ನುಗ್ಗತೊಡಗಿದರು. ಜನಸಂದಣಿ ಎಷ್ಟಿತ್ತೆಂದರೆ ಹಲವರಿಗೆ ಉಸಿರುಗಟ್ಟಲು ಪ್ರಾರಂಭವಾಯಿತು. ದಿಢೀರನೆ ಅಫರಾತಫರಿ ಉಂಟಾಗಿ ಕಾಲ್ತುಳಿತ ಪ್ರಾರಂಭವಾಯಿತು. ಚೀರಾಟ ಮುಗಿಲು ಮುಟ್ಟಿತು. ಜನರು ಒಬ್ಬರ ಮೇಲೊಬ್ಬರು ಬೀಳ್ತೊಡಗಿದರು. ಆ ಭೀಕರ ದುರಂತದಲ್ಲಿ ಒಟ್ಟು 41 ಜನರು ಪ್ರಾಣ ಕಳೆದುಕೊಂಡರು. ಅವರಲ್ಲಿ 9 ಮಕ್ಕಳು ಸೇರಿದ್ದರು. ಸುಮಾರು 200 ಜನರು ಗಾಯಗೊಂಡರು. ಇಡೀ ತಮಿಳುನಾಡು ಈ ಘಟನೆಯಿಂದ ಆಘಾತಕ್ಕೊಳಗಾಯಿತು. ಅಪಘಾತದ ನಂತರ ಪೊಲೀಸರು ಟಿವಿಕೆ ಪಕ್ಷದ ಕೆಲವು ಹಿರಿಯ ಪದಾಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಿದರು. ಇಷ್ಟೊಂದು ದೊಡ್ಡ ರ್ಯಾಲಿಯಲ್ಲಿ ಭದ್ರತೆ ಮತ್ತು ಜನಸಂದಣಿ ನಿಯಂತ್ರಣಕ್ಕೆ ಸೂಕ್ತ ವ್ಯವಸ್ಥೆಗಳನ್ನು ಏಕೆ ಮಾಡಿರಲಿಲ್ಲ ಎಂದು ಮಾಧ್ಯಮಗಳಲ್ಲಿ ಸತತ ಪ್ರಶ್ನೆಗಳು ಏಳ್ತೊಡಗಿದವು. ವಿಪಕ್ಷಗಳು ವಿಜಯ್ ಮತ್ತು ಅವರ ಪಕ್ಷವನ್ನೇ ನೇರ ಹೊಣೆಗಾರರನ್ನಾಗಿ ಮಾಡಲು ಶುರುಮಾಡಿದವು. ಆದರೆ ಇದೇ ವೇಳೆ ಇನ್ನೊಂದು ವಿವಾದ ತಲೆದೋರಿತು. ಘಟನೆ ನಡೆದ ತಕ್ಷಣವೇ ವಿಜಯ್ ಅಲ್ಲಿಂದ ಹೊರಟು ತಿರುಚಿರಾಪಳ್ಳಿ ವಿಮಾನ ನಿಲ್ದಾಣದಿಂದ ಚಾರ್ಟರ್ಡ್ ವಿಮಾನ ಏರಿ ಚೆನ್ನೈ ತಲುಪಿದರು. ಮುಂದಿನ 48 ಗಂಟೆಗಳ ಕಾಲ ಅವರು ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸಿಕೊಳ್ಳಲಿಲ್ಲ. ಇದರಿಂದ ಜನರ ಆಕ್ರೋಶ ಇನ್ನಷ್ಟು ಹೆಚ್ಚಾಯಿತು. ಕೊನೆಗೆ 3ನೇ ದಿನ ವಿಜಯ್ 5 ನಿಮಿಷಗಳ ವಿಡಿಯೋ ಬಿಡುಗಡೆ ಮಾಡಿ ತಮ್ಮ ಮೌನ ಮುರಿದರು. ಈ ವಿಡಿಯೋದಲ್ಲಿಯೂ ವಿಜಯ್ ನೇರವಾಗಿ ಕ್ಷಮೆಯಾಚಿಸಲಿಲ್ಲ. ಬದಲಿಗೆ ಅವರೇ ಪ್ರಶ್ನೆ ಎತ್ತಿದರು. ತಮ್ಮ ರ್ಯಾಲಿಗೆ ಏಕೆ ಎಂದು ಕೇಳಿದರು. ಅವರು ತಾವು ಪ್ರವಾಸ ಮಾಡಿದ ಬೇರೆ ಯಾವುದೇ ಜಿಲ್ಲೆಯಲ್ಲೂ ಎದುರಾಗದ ತೊಂದರೆ ಕರೂರಿನಲ್ಲಿ ಮಾತ್ರ ಏಕಿಷ್ಟೊಂದು ವಿಕೋಪಕ್ಕೆ ತಿರುಗಿತು ಎಂದು ಪ್ರಶ್ನಿಸಿದರು. ಇದರ ಹಿಂದೆ ರಾಜಕೀಯ ಸಂಚು ಇರಬಹುದು ಎಂದು ಅವರು ಸುಳಿವು ನೀಡಿದರು. ವಿಜಯ್ ಅವರು ದ್ರವಿಡ ಮುನ್ನೇಟ್ರ ಕಳಗಂ ಡಿಎಂಕೆ ತಮ್ಮ ವಿರುದ್ಧ ಯೋಜಿತ ರೀತಿಯಲ್ಲಿ ವಾತಾವರಣ ಸೃಷ್ಟಿಸುತ್ತಿದೆ ಎಂದು ಆರೋಪಿಸಿದರು. ಅವರು ಮುಖ್ಯಮಂತ್ರಿಗೆ, ನೀವು ಹಗೆ ತೀರಿಸಿಕೊಳ್ಳಬೇಕಿದ್ದರೆ ನನ್ನ ಮೇಲೆ ತೀರಿಸಿಕೊಳ್ಳಿ, ನನ್ನ ಕಾರ್ಯಕರ್ತರನ್ನು ಮುಟ್ಟಬೇಡಿ ಎಂದು ಹೇಳಿದರು. ಆ ಸಮಯದಲ್ಲಿ ವಿಜಯ್ ಅವರ ರಾಜಕೀಯ ವೃತ್ತಿಜೀವನ ಆರಂಭವಾಗುವ ಮುನ್ನವೇ ಭಾರಿ ಬಿಕ್ಕಟ್ಟಿನಲ್ಲಿ ಸಿಲುಕಿದೆ ಎಂದೇ ಅನಿಸುತ್ತಿತ್ತು. ನಟನೊಬ್ಬನ ಜನಪ್ರಿಯತೆ ಮತ್ತು ರಾಜಕೀಯ ನಡೆಸುವ ಜವಾಬ್ದಾರಿ 2 ವಿಭಿನ್ನ ವಿಚಾರಗಳು ಎಂದು ವಿಮರ್ಶಕರು ಹೇಳುತ್ತಿದ್ದರು. ಆದರೆ ಇನ್ನೊಂದೆಡೆ ಅವರ ಬೆಂಬಲಿಗರು ಗಟ್ಟಿಯಾಗಿ ಅವರ ಪರವಾಗಿ ನಿಂತರು. ಆ ನೂಕುನುಗ್ಗಲು ಕೇವಲ ಸಾಮಾನ್ಯ ಅಪಘಾತವಲ್ಲ, ಬದಲಿಗೆ ರಾಜಕೀಯ ಲಾಭಕ್ಕಾಗಿ ಹೆಣೆದ ಗೂಢಸಂಚು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳು ಪ್ರತಿಪಾದಿಸಿದರು. ಕೆಲ ಬೆಂಬಲಿಗರು, ಗೂಂಡಾಗಳು ಗುಂಪಿನೊಳಗೆ ನುಗ್ಗಿ ವಾತಾವರಣ ಹಾಳು ಮಾಡಿದರು ಎಂದು ಆರೋಪಿಸಿದರು. ರೋಗಿಯೇ ಇಲ್ಲದ ಆಂಬ್ಯುಲೆನ್ಸ್ ಒಂದನ್ನು ಜನರ ನಡುವೆ ತೂರಿಸಿದ್ದರಿಂದಲೇ ನೂಕುನುಗ್ಗಲು ಉಂಟಾಯಿತು ಎಂದು ಹೇಳಲಾಯಿತು. ಈ ಎಲ್ಲಾ ವಿವಾದಗಳ ನಡುವೆಯೂ ವಿಜಯ್ ಹಿಂಜರಿಯುವಂತೆ ಕಾಣಲಿಲ್ಲ. 2025ರ ಡಿಸೆಂಬರ್ನಲ್ಲಿ ತಮ್ಮ ಜನನಾಯಗನ್ ಚಿತ್ರದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಇಡೀ ಚಿತ್ರರಂಗವೇ ಬೆಚ್ಚಿ ಬೀಳುವಂತಹ ಘೋಷಣೆಯೊಂದನ್ನು ಮಾಡಿದರು. ಇದು ತಮ್ಮ ಕೊನೆಯ ಸಿನಿಮಾವಾಗಿದ್ದು, ಇನ್ಮುಂದೆ ತಾವು ಸಂಪೂರ್ಣವಾಗಿ ರಾಜಕೀಯದ ಮೇಲೆಯೇ ಗಮನಹರಿಸುವುದಾಗಿ ವಿಜಯ್ ಹೇಳಿದರು. ಆ ಸಮಯದಲ್ಲಿ ವಿಜಯ್ ಭಾರತೀಯ ಚಿತ್ರರಂಗದ ಅತ್ಯಂತ ದುಬಾರಿ ನಟರಲ್ಲಿ ಒಬ್ಬರಾಗಿದ್ದರಿಂದ ಈ ನಿರ್ಧಾರ ಭಾರಿ ದೊಡ್ಡದಾಗಿತ್ತು. ಅವರು ಒಂದು ಸಿನಿಮಾಗೆ ಸುಮಾರು ₹100 ರಿಂದ ₹120 ಕೋಟಿಯಷ್ಟು ಸಂಭಾವನೆ ಪಡೆಯುತ್ತಿದ್ದರು. ಆದರೆ ಜನನಾಯಗನ್ ಸಿನಿಮಾಗಾಗಿ ಅವರು ಸರಿಸುಮಾರು ₹250 ಕೋಟಿ ಚಾರ್ಜ್ ಮಾಡಿದ್ದರು. ಅಷ್ಟೊಂದು ದೊಡ್ಡ ವೃತ್ತಿಜೀವನ ಮತ್ತು ಗಳಿಕೆಯನ್ನು ತೊರೆದು ರಾಜಕೀಯಕ್ಕೆ ಧುಮುಕುವ ಅವರ ನಿರ್ಧಾರವು ವಿಜಯ್ ತಮ್ಮನ್ನು ಬರೀ ಸೂಪರ್ ಸ್ಟಾರ್ ಆಗಿ ಮಾತ್ರವಲ್ಲದೆ ಪೂರ್ಣಾವಧಿ ರಾಜಕೀಯ ನಾಯಕನಾಗಿ ಸ್ಥಾಪಿಸಿಕೊಳ್ಳಲು ಬಯಸುತ್ತಿದ್ದಾರೆ ಎಂಬುದನ್ನು ತೋರಿಸುತ್ತಿತ್ತು. ಆ ಕಾಲಘಟ್ಟದಲ್ಲಿ ವಿಜಯ್ ಭಾರತೀಯ ಸಿನಿಮಾದ ಅತಿದೊಡ್ಡ ಸೂಪರ್ ಸ್ಟಾರ್ಗಳಲ್ಲಿ ಒಬ್ಬರೆಂದು ಪರಿಗಣಿತರಾಗಿದ್ದರು. ಅವರೊಂದು ಸಿನಿಮಾ ಬಿಡುಗಡೆಯಾದರೆ ಸಾಕು, ಅದೊಂದು ಹಬ್ಬದಂತೆ ಸಂಭ್ರಮಿಸಲ್ಪಡುತ್ತಿತ್ತು. ಕೋಟ್ಯಂತರ ಸಂಭಾವನೆ, ದಾಖಲೆ ಮುರಿಯುವ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮತ್ತು ಎತ್ತ ನೋಡಿದರೂ ಹರಡಿದ್ದ ಸ್ಟಾರ್ಡಮ್, ನಟನೊಬ್ಬ ಕನಸು ಕಾಣುವ ಪ್ರತಿಯೊಂದು ಅವರ ಬಳಿಯಿತ್ತು. ಆದರೆ ಇವೆಲ್ಲದರ ಹೊರತಾಗಿಯೂ ವಿಜಯ್ ಎಲ್ಲರನ್ನೂ ಹುಬ್ಬೇರಿಸುವಂತಹ ನಿರ್ಧಾರ ತಳೆದರು. ಅವರು ಸಿನಿಮಾದ ಗ್ಲಾಮರ್ನಿಂದ ದೂರ ಸರಿದು ಪೂರ್ತಿಯಾಗಿ ರಾಜಕೀಯಕ್ಕೆ ಧುಮುಕುವುದಾಗಿ ಪ್ರಕಟಿಸಿದರು. ಇದರಲ್ಲಿ ಗೆಲುವಿನ ಯಾವುದೇ ಗ್ಯಾರಂಟಿ ಇರಲಿಲ್ಲ. ಚಿತ್ರರಂಗದಲ್ಲಂತೂ ಅವರು ಈಗಾಗಲೇ ಶಿಖರಕ್ಕೇರಿದ್ದರು, ಆದರೆ ರಾಜಕೀಯದಲ್ಲಿ ಪ್ರತಿಯೊಂದು ಹೆಜ್ಜೆಯೂ ಅಪಾಯದಿಂದ ಕೂಡಿದ್ದಾಗಿತ್ತು. ವಿಜಯ್ ತಮ್ಮ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷವು ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸಲಿದ್ದು, ಯಾವುದೇ ಪಕ್ಷದೊಂದಿಗೂ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಎಂದು ಖಡಕ್ಕಾಗಿ ಹೇಳಿದರು. ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ಳಬಹುದು ಎಂಬ ಸುದ್ದಿಗಳು ಹೊರಬರುತ್ತಿದ್ದಂತೆಯೇ ವಿಜಯ್ ತಕ್ಷಣವೇ ಹೇಳಿಕೆ ಬಿಡುಗಡೆ ಮಾಡಿದರು. ತಮ್ಮ ಪಕ್ಷವು ಜಾತ್ಯತೀತತೆ, ಸೆಕ್ಯುಲರಿಸಂ ಮತ್ತು ಸಾಮಾಜಿಕ ನ್ಯಾಯದ ತತ್ವಗಳ ಮೇಲೆ ನಿಂತಿದ್ದು, ಯಾವುದೇ ಕಾರಣಕ್ಕೂ ಈ ಮೌಲ್ಯಗಳ ಜೊತೆ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ವೇದಿಕೆಯಿಂದ ಮಾತನಾಡುತ್ತಾ ವಿಜಯ್ ನಮ್ಮ ಎಂದು ಹೇಳಿದರು. ರಾಜಕೀಯವು ಕೇವಲ ಅಧಿಕಾರಕ್ಕಾಗಿ ಅಲ್ಲ, ಜನರ ಹಕ್ಕುಗಳಿಗಾಗಿ ಇರಲಿದೆ ಎಂದರು. ಅವರ ಭಾಷಣಗಳಲ್ಲಿ ಪದೇ ಪದೇ ಡಾ. ಬಿ.
ಆರ್ ಅಂಬೇಡ್ಕರ್ ಮತ್ತು ಸಾಮಾಜಿಕ ನ್ಯಾಯದ ಮಾತುಗಳು ಮೊಳಗತೊಡಗಿದವು. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ವಿಜಯ್ ಮತ್ತು ಅವರ ಪಕ್ಷವು ಅತ್ಯಂತ ಆಕ್ರಮಣಕಾರಿಯಾಗಿ ಪ್ರಚಾರ ನಡೆಸಿತು. ಟಿವಿಕೆ ಪಕ್ಷದ ಚುನಾವಣಾ ಪ್ರಣಾಳಿಕೆಯಂತೂ ಭಾರೀ ಚರ್ಚೆಗೆ ಗ್ರಾಸವಾಯಿತು. ಅದರಲ್ಲಿ 8 ಪ್ರಮುಖ ಭರವಸೆಗಳನ್ನು ನೀಡಲಾಗಿತ್ತು. ಪ್ರತಿಯೊಂದು ಭರವಸೆಯನ್ನು ನಿರ್ದಿಷ್ಟ ಮತದಾರರ ವರ್ಗವನ್ನು ಗಮನದಲ್ಲಿಟ್ಟುಕೊಂಡೇ ಸಿದ್ಧಪಡಿಸಲಾಗಿತ್ತು. ಪ್ರತಿ ಕುಟುಂಬದ ಮಹಿಳಾ ಮುಖ್ಯಸ್ಥೆಗೆ ಪ್ರತಿ ತಿಂಗಳು ಆರ್ಥಿಕ ನೆರವು ನೀಡಲಾಗುವುದು ಎಂದು ಪಕ್ಷ ಘೋಷಿಸಿತು. ವೃದ್ಧರು ಮತ್ತು ವಿಕಲಚೇತನರಿಗೆ ತಿಂಗಳಿಗೆ 3,000 ರೂಪಾಯಿ ಸಹಾಯಧನ ನೀಡುವ ಭರವಸೆ ನೀಡಲಾಯಿತು. ಇತ್ತ ನಿರುದ್ಯೋಗಿ ಯುವಕರಿಗೆ ತಿಂಗಳಿಗೆ ಗರಿಷ್ಠ 4,000 ರೂಪಾಯಿದವರೆಗೆ ಮಾಸಿಕ ಭತ್ಯೆ ನೀಡುವುದಾಗಿ ಹೇಳಲಾಯಿತು. ಇದಲ್ಲದೆ ವರ್ಷಕ್ಕೆ 6 ಉಚಿತ LPG ಸಿಲಿಂಡರ್ ನೀಡುವುದು, ಬಡ ಹೆಣ್ಣು ಮಕ್ಕಳ ಮದುವೆಗೆ 8 ಗ್ರಾಂ ಚಿನ್ನ ಒದಗಿಸುವುದು ಹಾಗೂ ರೈತರ ಸಾಲ ಮನ್ನಾ ಮಾಡುವಂತಹ ದೊಡ್ಡ ಭರವಸೆಗಳನ್ನು ನೀಡಲಾಯಿತು. ಮೇಲ್ನೋಟಕ್ಕೆ ಈ ಘೋಷಣೆಗಳು ಕೇವಲ ಜನಪ್ರಿಯ ಪಾಪ್ಯುಲಿಸ್ಟ್ ಭರವಸೆಗಳಂತೆ ಕಾಣುತ್ತಿದ್ದವು. ಆದರೆ ರಾಜಕೀಯ ತಜ್ಞರ ಪ್ರಕಾರ ಇದರ ಹಿಂದೆ ಅತ್ಯಂತ ಯೋಚಿಸಿ ರೂಪಿಸಿದ ಕಾರ್ಯತಂತ್ರವೊಂದು ಕೆಲಸ ಮಾಡುತ್ತಿತ್ತು. ಪ್ರತಿಯೊಂದು ಘೋಷಣೆಯು ನೇರವಾಗಿ ಯಾವುದಾದರೊಂದು ನಿರ್ದಿಷ್ಟ ವೋಟ್ ಬ್ಯಾಂಕ್ ಅನ್ನು ಗುರಿಯಾಗಿಸಿಕೊಂಡಿತ್ತು: ಮಹಿಳೆಯರು, ಯುವಕರು, ರೈತರು, ವೃದ್ಧರು ಮತ್ತು ಬಡ ಕುಟುಂಬಗಳು. ವಿಜಯ್ ಅವರ ತಂಡವೀಗ ಸಂಪೂರ್ಣವಾಗಿ ವೃತ್ತಿಪರ ರಾಜಕೀಯ ಶೈಲಿಯಲ್ಲಿ ಕೆಲಸ ಮಾಡುತ್ತಿತ್ತು. ಚುನಾವಣಾ ಪ್ರಚಾರದ ವೇಳೆ ವಿಜಯ್ ಅವರ ರ್ಯಾಲಿಗಳಲ್ಲಿ ಭಾರೀ ಜನಸ್ತೋಮ ಸೇರಲಾರಂಭಿಸಿತು. ವಿಶೇಷವಾಗಿ ಯುವ ಮತದಾರರು ಅವರ ಭಾಷಣಗಳಿಗೆ ಕನೆಕ್ಟ್ ಆಗತೊಡಗಿದರು. ತಮಿಳುನಾಡಿನ ರಾಜಕೀಯದಲ್ಲಿ ಮೊದಲ ಬಾರಿಗೆ ಹಳೆಯ ಪಕ್ಷಗಳಿಗಿಂತ ಭಿನ್ನವಾಗಿ ಕಾಣುವ ಮುಖವೊಂದು ಬಂದಿದೆ ಎಂದು ಅನೇಕ ಯುವಕರಿಗೆ ಅನಿಸುತ್ತಿತ್ತು. ವಿಜಯ್ ತಮ್ಮನ್ನು ಕೇವಲ ನಟನಾಗಿ ಮಾತ್ರವಲ್ಲ, ಬದಲಾವಣೆಯ ಪ್ರತೀಕವಾಗಿ ಬಿಂಬಿಸಿಕೊಳ್ಳುತ್ತಿದ್ದರು. ಕೊನೆಗೂ ಇಡೀ ತಮಿಳುನಾಡು ಕಾಯುತ್ತಿದ್ದ ಆ ದಿನ ಬಂದೇ ಬಿಟ್ಟಿತು. ಮೇ 4ರಂದು ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳು ಹೊರಬೀಳಲಾರಂಭಿಸಿದವು ಮತ್ತು ನಿಧಾನವಾಗಿ ರಾಜಕೀಯ ಚಿತ್ರಣ ಸ್ಪಷ್ಟವಾಗತೊಡಗಿತು. ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷವು ಒಟ್ಟು 234 ಸ್ಥಾನಗಳ ಪೈಕಿ 108 ಸ್ಥಾನಗಳಲ್ಲಿ ಜಯಭೇರಿ ಬಾರಿಸಿತು. ಇದು ಬೇರೆಲ್ಲ ಪಕ್ಷಗಳಿಗಿಂತ ಅತಿ ಹೆಚ್ಚು ಸ್ಥಾನಗಳಾಗಿದ್ದವು. ಆದರೆ ಸಂಪೂರ್ಣ ಬಹುಮತಕ್ಕೆ ಅಗತ್ಯವಿದ್ದ ಮ್ಯಾಜಿಕ್ ನಂಬರ್ಗಿಂತ ಪಕ್ಷ ಕೇವಲ 10 ಸ್ಥಾನಗಳ ಹಿಂದಿತ್ತು. ಆದಾಗ್ಯೂ ಮೊದಲ ಬಾರಿಗೆ ಚುನಾವಣೆ ಎದುರಿಸಿದ ಪಕ್ಷವೊಂದಕ್ಕೆ ಈ ಫಲಿತಾಂಶವು ಐತಿಹಾಸಿಕ ಎಂದೇ ಪರಿಗಣಿತವಾಯಿತು. ಅತಿ ದೊಡ್ಡ ಆಘಾತ ಎದುರಾಗಿದ್ದು ಅಂದಿನ ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಅವರು ತಮ್ಮ ಕೋಲಾಟೂರ್ ಕ್ಷೇತ್ರದಲ್ಲೇ ಸೋತಾಗ ಅವರನ್ನು ಸೋಲಿಸಿದ ಅಭ್ಯರ್ಥಿಯು ಟಿವಿಕೆ ಪಕ್ಷದವರೇ ಆಗಿದ್ದರು. ತಮಿಳುನಾಡಿನ ರಾಜಕೀಯದಲ್ಲಿ ಇದೊಂದು ಅತಿ ದೊಡ್ಡ ಬದಲಾವಣೆ ಎಂದು ವಿಶ್ಲೇಷಿಸಲಾಯಿತು. 1971ರ ನಂತರ ರಾಜ್ಯದ ಅಧಿಕಾರವು ಮುಖ್ಯವಾಗಿ ದ್ರವಿಡ ಮುನ್ನೇಟ್ರ ಕಳಗಂ ಡಿಎಂಕೆ ಮತ್ತು ಅಣ್ಣಾ ದ್ರವಿಡ ಮುನ್ನೇಟ್ರ ಕಳಗಂ ಎಐಡಿಎಂಕೆ ನಡುವೆಯೇ ಸುತ್ತುತ್ತಿತ್ತು. ಆದರೆ ಜಯಲಲಿತಾ ಅವರ ನಿಧನದ ನಂತರ ಎಐಡಿಎಂಕೆ ದುರ್ಬಲಗೊಂಡಿತ್ತು. ಮತ್ತೊಂದೆಡೆ ಡಿಎಂಕೆ ನಿರಂತರವಾಗಿ ಆಡಳಿತ ವಿರೋಧಿ ಅಲೆಯ ಆಂಟಿ ಇನ್ಕಂಬನ್ಸಿ ಸವಾಲನ್ನು ಎದುರಿಸುತ್ತಿತ್ತು. ಇಂಥ ವಾತಾವರಣದಲ್ಲಿ ವಿಜಯ್ ತಮ್ಮನ್ನು ತಾವು ಹೊಸ ಪರ್ಯಾಯವಾಗಿ ಆಲ್ಟರ್ನೇಟಿವ್ ಜನರ ಮುಂದಿಟ್ಟರು. ತಮಿಳುನಾಡಿನ ಲಕ್ಷಾಂತರ ಜನರಿಗೆ, ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಟಿವಿಕೆಯಲ್ಲಿ ಹೊಸ ಕನಸೊಂದು ಕಾಣಿಸತೊಡಗಿತು. ಅವರು ಹಳೆಯ ರಾಜಕೀಯ ಮುಖಗಳನ್ನು ನೋಡಿ ಸುಸ್ತಾಗಿದ್ದರು ಮತ್ತು ಬದಲಾವಣೆಯನ್ನು ಬಯಸುತ್ತಿದ್ದರು. ವಿಜಯ್ ಅದೇ ನಿರೀಕ್ಷೆಯನ್ನು ಹಿಡಿದು ಅದನ್ನು ಭಾರೀ ರಾಜಕೀಯ ಶಕ್ತಿಯನ್ನಾಗಿ ಪರಿವರ್ತಿಸಿದರು. ಒಮ್ಮೆ ತಮ್ಮ ಲುಕ್ಸ್ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ಗಾಗಿ ತಿರಸ್ಕರಿಸಲ್ಪಟ್ಟಿದ್ದ ಅದೇ ನಟ ಇಂದು ತಮಿಳುನಾಡು ರಾಜಕೀಯದ ಅತಿ ದೊಡ್ಡ ಮುಖವಾಗಿ ಬೆಳೆದು ನಿಂತಿದ್ದಾರೆ. ಬಹುಶಃ ಇದೇ ವಿಜಯ್ ಅವರ ಜೀವನದ ಅತಿ ದೊಡ್ಡ ಕಥೆ. ಬಾಲ್ಯದಲ್ಲಿ ಚಿತ್ರಮಂದಿರದಲ್ಲಿ ಕುಳಿತು ಸಿನಿಮಾದ ಕನಸು ಕಂಡಿದ್ದ ಒಬ್ಬ ಹುಡುಗ ಮುಂದೆ ಬೆಳ್ಳಿತೆರೆಯ ಸೂಪರ್ ಸ್ಟಾರ್ ಆದರು. ತದನಂತರ ಕೋಟ್ಯಂತರ ಜನರ ಭರವಸೆಯ ರಾಜಕೀಯ ನಾಯಕನಾಗಿಯೂ ಹೊರಹೊಮ್ಮಿದರು.